Hello everyone, welcome back to Digital Learning Department of Collegiate Education. This is Nandini, working as Assistant Professor of Commerce at Government First Grade College for Women, Tumkur. Dear student, in this video, I would like to explain a concept regarding decision making and decision under market uncertainty, which is coming under the second semester BCom of Tumkur University under the subject of market behavior and cost analysis. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ತುಮಕೂರು ಯೂನಿವರ್ಸಿಟಿ ಸೆಕೆಂಡ್ ಸೆಮಿಸ್ಟರ್ BComನಲ್ಲಿ ಬರುವಂತಹ ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ಅನ್ನೋ ಸಬ್ಜೆಕ್ಟಲ್ಲಿ ಇರುವಂಥ ಒಂದು ಟಾಪಿಕ್ ಡಿಸಿಷನ್ ಮೇಕಿಂಗ್ ಅಂಡ್ ಡಿಸಿಷನ್ ಅಂಡರ್ ಮಾರ್ಕೆಟ್ ಅನ್ಸರ್ಟೈನಿಟಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಏನೇನನ್ನ ನೋಡಬೇಕಾಗುತ್ತೆ ಅಥವಾ ಯಾವ್ಯಾವ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ಕವರ್ ಮಾಡಬೇಕಾಗುತ್ತೆ ಅಂದರೆ ವಾಟ್ ಈಸ್ ಡಿಸಿಷನ್ ಮೇಕಿಂಗ್, ವಾಟ್ ಆರ್ ದ ಸ್ಟೆಪ್ಸ್ involved in the decision making or the process of decision making and decision under market uncertainties. ಇದಿಷ್ಟು ಕಾನ್ಸೆಪ್ಟ್ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, so the term decision plays very important role, whether it may be a individual life or it may be a business organization. ಡಿಸಿಷನ್ ಅನ್ನೋದು ಪ್ರತಿಯೊಬ್ಬ ಇಂಡಿವಿಜುವಲ್ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ, ಹಾಗೆಯೇ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲೂ ಕೂಡ. ಯಾಕೆ ಅಂತ ಅಂದರೆ ವಾಟ್ ಎವರ್ ದ ಡಿಸಿಷನ್ಸ್ ವಿ ಟೇಕನ್ ಟುಡೇ ಇಟ್ ಹ್ಯಾಸ್ ಇಂಪ್ಯಾಕ್ಟ್ ಇನ್ ಫ್ಯೂಚರ್. ಇಫ್ ಯು ಟೇಕ್ ದ ರೈಟ್ ಡಿಸಿಷನ್ ಶೂರ್ಲಿ ವಿ ವಿಲ್ ಗೆಟ್ ಸಕ್ಸೀಡ್. ಇಫ್ ಯು ಟೇಕ್ ದ ರಾಂಗ್ ಡಿಸಿಷನ್ ದೇರ್ ಮೇ ಬಿ ಎ ಚಾನ್ಸಸ್ ಆಫ್ ಫೈಲ್ಯೂರ್. ಒಂದು ಇಂಡಿವಿಜುವಲ್ ಅಥವಾ ಒಂದು ಕಾಮನ್ ಲೈಫಲ್ಲೇ ನಾವು ಡಿಸಿಷನ್ಸಿಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ ಅಂತ ಅಂದರೆ ನಮ್ಮ ಸಕ್ಸಸ್ ಆಗಿರ್ಬೋದು ಅಥವಾ ನಮ್ಮ ಫೇಲ್ಯೂರ್ ಆಗಿರ್ಬೋದು, ಎರಡೂ ಕೂಡ ಡಿಪೆಂಡ್ ಆಗಿರುವಂಥದ್ದು ನಾವು ತಗೊಳ್ಳುವಂತಹ ಡಿಸಿಷನ್ಸ್ ಮೇಲೆ. ರೈಟ್ ಡಿಸಿಷನ್ಸ್ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಆಬ್ವಿಯಸ್ಲಿ ವಿ ವಿಲ್ ಗೆಟ್ ಸಕ್ಸೀಡ್. ಅದೇ ನಾವೇನಾದರೂ ರಾಂಗ್ ಡಿಸಿಷನ್ಸ್ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಇಟ್ ಹ್ಯಾಸ್ ನೆಗೆಟಿವ್ ಇಂಪ್ಯಾಕ್ಟ್ ಇನ್ ದ ಫ್ಯೂಚರ್. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಡಿಸಿಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನೋದಕ್ಕೆ ಇವಾಗ ಆಫ್ಟರ್ SSLC ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ ಅಂತ ಅಂದರೆ ನಮಗೆ ತುಂಬಾ ಚಾಯ್ಸಸ್ ಇರುತ್ತೆ. ಸೊ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾ, ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾ ಅಥವಾ ಸೈನ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾ, ಈ ಥರ ತುಂಬ ವೆರೈಟೀಸ್ ಆಫ್ ಆಪರ್ಚುನಿಟೀಸ್ ಇದ್ದಾಗ ಯಾವುದನ್ನ ತಗೊಂಡ್ರೆ ಬೆಸ್ಟ್ ಅಥವಾ ಯಾವುದನ್ನ ತಗೊಳ್ದೇ ಇದ್ರೆ ಬೆಸ್ಟ್, ಇದೆರಡರ ಮಧ್ಯೆ ಡಿಸಿಷನ್ಸ್ ತೊಗೊಳ್ಳೋದಿದೆಯಲ್ಲ ಅಥವಾ ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ನಮಗೆ ಇಲ್ಲಿ ಏನಾಗಿರುತ್ತೆ, ಡಿಸಿಷನ್ ಆಗಿರುತ್ತೆ. ಸೊ ನಾವು ಏನೇ ಒಂದು ಡಿಸಿಷನ್ಸನ್ನು ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಜಸ್ಟ್ ಪ್ರೆಸೆಂಟ್ ಸಿಚುವೇಶನ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿ ಡಿಸಿಷನ್ಸನ್ನು ತೊಗೊಳೋದಕ್ಕಾಗೋದಿಲ್ಲ. ಡಿಸಿಷನ್ಸ್ ವಿಲ್ ಅಪ್ಲಿಕಬಲ್ ನಾಟ್ ಓನ್ಲಿ ಫಾರ್ ದ ಪ್ರೆಸೆಂಟ್ ಸಿಚುವೇಶನ್ ಬಟ್ ಆಲ್ಸೋ ವಿ ಶುಡ್ ಕೀಪ್ ಇನ್ ಮೈಂಡ್ ದ ಫ್ಯೂಚರ್ ಆಲ್ಸೋ. ಇವತ್ತು ತಗೊಳ್ಳುವಂತಹ ಪ್ರತಿಯೊಂದು ಡಿಸಿಷನ್ಸು ಕೂಡ ನಮಗೆ ಫ್ಯೂಚರಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ರೈಟ್ ಡಿಸಿಷನ್ಸ್ ತೊಗೋಬೇಕಾಗುತ್ತೆ ಆ್ಯಂಡ್ ಅಟ್ ದ ರೈಟ್ ಟೈಮ್. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಡಿಸಿಷನ್ಸನ್ನು ನಾವು ರಾಂಗ್ ಟೈಮಲ್ಲಿ ತೊಗೊಂಡಿದ್ದೀವಿ ಅಂತ ಅಂದರೆ ದರ್ ಈಸ್ ನೋ ಯೂಸ್. ಒಂದು ಇಂಡಿವಿಜುವಲ್ ಅಥವಾ ಕಾಮನ್ ಲೈಫಲ್ಲೇ ನಾವು ಡಿಸಿಷನ್ಸ್ಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ ಅಂತ ಅಂದರೆ from the viewpoint of the business organization, the decision or the decision making play very very important role. The success and failure of each and every business organization is ultimately depending upon the decisions taken by the management at the three levels. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಬೇಕಾದರೆ ಆಗಿರ್ಬೋದು. ಸೊ ಅವ್ರು ತಗೊಳ್ಳುವಂತಹ ಪ್ರತಿಯೊಂದು ಡಿಸಿಷನ್ಸು ಕೂಡ ಇಲ್ಲಿ ನಮಗೆ ದೊಡ್ಡ ಡಿಸಿಷನ್ಸ್ ಅಥವಾ ಸ್ಮಾಲ್ ಡಿಸಿಷನ್, ಬಿಗ್ ಡಿಸಿಷನ್ಸ್ ಅಂತ ಡಿಫ್ರೆನ್ಸಿಯೇಷನ್ ಇದ್ದರೂ ಕೂಡ ಈಚ್ ಆ್ಯಂಡ್ ಎವ್ರಿ ಸ್ಮಾಲ್ ಡಿಸಿಷನ್ ಪ್ಲೇ ಇಟ್ಸ್ ಓನ್ ಇಂಪಾರ್ಟೆಂಟ್ ರೋಲು. ಸ್ಮಾಲ್ ಡಿಸಿಷನ್ಸ್ ಅಲ್ವಾ, ಹೇಗೋ ತೊಗೊಂಡ್ರಾಯ್ತು ಅಂತ ನಾವಿಲ್ಲಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದು ಚಿಕ್ಕದಾದರೂ ಆಗಿರಲಿ, ದೊಡ್ಡ ಡಿಸಿಷನ್ಸ್ ಆದರೂ ಆಗಿರಲಿ, ರೊಟೀನ್ ಡಿಸಿಷನ್ಸ್ ಆದರೂ ಆಗಿರಲಿ ಅಥವಾ ಲಾಂಗ್ ಟರ್ಮಲ್ಲಿ ತೊಗೊಳ್ಳುವಂತಹ ಡಿಸಿಷನ್ಸ್ ಆದರೂ ಆಗಿರಲಿ, ಯಾವುದೇ ಡಿಸಿಷನ್ಸ್ ಆದರೂ ಕೂಡ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು ನಾವು ಯಾವುದು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವೋ ಸೊ ದಟ್ ಈಸ್ ಕಾಲ್ಡ್ ದ ಡಿಸಿಷನ್ ಮೇಕಿಂಗ್. ಹಾಗಾಗಿ ನಮಗೆ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತ ಅಂದರೆ ಒಬ್ಬ ಇಂಡಿವಿಜುವಲ್ ಲೈಫಲ್ಲಿ ಡಿಸಿಷನ್ಸ್ ತೊಗೊಳ್ಳೋದು ಕೂಡ ತುಂಬ ಎಷ್ಟು ಇಂಪಾರ್ಟೆಂಟೋ ಒಂದು ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ನಮಗೆ ಇಲ್ಲಿ ಡಿಸಿಷನ್ ಅಷ್ಟೇ ಇಂಪಾರ್ಟೆಂಟ್. ಬಿಕಾಸ್ ಸಕ್ಸಸ್ಸು ಮತ್ತು ಫೈಲ್ಯೂರ್ ಅನ್ನೋದು ನಾವು ತಗೊಳ್ಳುವಂತಹ ಡಿಸಿಷನ್ಸ್ ಮೇಲೇ ಯಾವಾಗಲೂ ಕೂಡ ಅದು ಡಿಪೆಂಡ್ ಆಗಿರುತ್ತೆ.
Okay, so let us see one quote. Decisions are the hardest moves to make, especially when it's a choice between what you want and what is right. Okay, decision ಅನ್ನೋದು it is not a easy thing. It is not a simple task. It is very hardest. ಡಿಸಿಷನ್ಸ್ ತಗೊಳ್ಳುವಂಥದ್ದು ಅಷ್ಟು ಸಿಂಪಲ್ಲು ಅಲ್ಲ, ಅಷ್ಟು ಈಸಿನೂ ಅಲ್ಲ. ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ ಮತ್ತು ಇಟ್ ಈಸ್ ಒನ್ ಆಫ್ ದ ಹಾರ್ಡೆಸ್ಟ್ ಟಾಸ್ಕ್ ಬಿಕಾಸ್ ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ ವಿ ಮಸ್ಟ್ ನೋ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ವಿ ವಾಂಟ್ ಆ್ಯಂಡ್ ವಾಟ್ ವಿ ಡು ನಾಟ್ ವಾಂಟ್. ಯಾವುದು ಬೇಕು ಯಾವುದು ಬೇಡ ಅಂತ ಗೊತ್ತಿರಬೇಕು, ಯಾವುದು ರೈಟ್ ಅಥವಾ ಯಾವುದು ರಾಂಗ್ ಅಂತ ಗೊತ್ತಿರಬೇಕು, ಯಾವುದು ಗುಡ್ ಅಥವಾ ಯಾವುದು ಬ್ಯಾಡ್ ಅಂತ ಗೊತ್ತಿರಬೇಕು. ಈ ಎರಡೂ ಡಿಫ್ರೆನ್ಸಿಯೇಷನ್ಸ್ ಫಸ್ಟ್ ನಾವು ಅನಲೈಸ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ತಗೊಂಡು ಆಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಹಾಗಾಗಿ ರೈಟು ರಾಂಗ್ ಎರಡೂ ಇರುತ್ತೆ. ನಾವು ರೈಟನ್ನ ತೊಗೊಂಡಿದ್ದೀವಿ ಅಂತ ಅಂದರೆ ಇಟ್ ವೇ ರೈಟ್ ಡಿಸಿಷನ್. ರೈಟ್ ಟು ರಾಂಗ್ ಡಿಫ್ರೆನ್ಸಲ್ಲಿ ನಾವೇನಾದರೂ ರಾಂಗ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಆಬ್ವಿಯಸ್ಲಿ ಇಟ್ ಲೀಡ್ಸ್ ಟು ದ ರಾಂಗ್ ಡಿಸಿಷನ್. ಹಾಗೆಯೇ ಏನು ಬೇಕು ಅಥವಾ ನಮಗೆ ಏನು ಬೇಡ ಎರಡೂ ಕೂಡ ಗೊತ್ತಿರಬೇಕು ಕ್ಲಿಯರಾಗಿ. ಬೇಕಾಗಿರೋದನ್ನ ಬಿಟ್ಟು ಬೇಡದೇ ಇರೋದನ್ನ ತೊಗೊಂಡಿದ್ದೀವಿ ಅಂತ ಅಂದರೆ ಇನ್ ದಿಸ್ ಸಿಚುವೇಶನ್ ಆಲ್ಸೋ ಇಟ್ ಲೀಡ್ಸ್ ಟು ದಿ ರಾಂಗ್ ಡಿಸಿಷನ್. ಹಾಗಾಗಿ ಡಿಸಿಷನ್ಸ್ ಅನ್ನೋದು ಕೇಳೋದಕ್ಕೆ ತುಂಬ ಸಿಂಪಲ್ ವರ್ಡ್ ಅಂತ ಅನಿಸಿದ್ರು ಆ ಡಿಸಿಷನ್ಸ್ ತಗೊಳ್ಳುವಂತಹ ಪ್ರೋಸೆಸ್ ಆ್ಯಂಡ್ ಟಾಸ್ಕ್ ಏನಿದೆ ಅಲ್ವಾ, ರಿಯಲಿ ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಡಿಫಿಕಲ್ಟ್. ಓಕೆ, ಈ ಒಂದು ಪಿಕ್ಚರ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಡಿಸಿಷನ್ಸ್ ಅಂತ ಅಂದರೆ ವಿ ಹ್ಯಾವ್ ಟು ಮೇಕ್ ಚಾಯ್ಸ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಆಸ್ಪೆಕ್ಟ್ಸ್. ಒಂದು ಆಸ್ಪೆಕ್ಟ್ ಅಥವಾ ಒಂದು ಕಾನ್ಸೆಪ್ಟಿಗೆ ರಿಗಾರ್ಡಿಂಗ್ ಆಗಿ ನಮಗೆ ಇಲ್ಲಿ ಚಾಯ್ಸಸ್ ಇರುತ್ತೆ, ಯಾವುದು ರೈಟ್ ಹಾಗೆಯೇ ಯಾವುದು ರಾಂಗ್. ಈ ಎರಡು ಡಿಫ್ರೆನ್ಸಿಯೇಷನ್ಸ್ನ ಮಾಡಿ ಇವೆರಡರಲ್ಲಿ ನಾವು ಯಾವುದನ್ನ ಚಾಯ್ಸ್ ಮಾಡ್ತೀವೋ ದಟ್ ಈಸ್ ದ ಡಿಸಿಷನ್. ನಾವು ರೈಟನ್ನ ಬೇಕಾದರೂ ಚಾಯ್ಸ್ ಮಾಡ್ಬೋದು, ರಾಂಗನ್ನ ಬೇಕಾದರೆ ಚಾಯ್ಸ್ ಮಾಡ್ಬೋದು. ನಾವು ರೈಟನ್ನ ಚಾಯ್ಸ್ ಮಾಡಿದ್ದೀವಿ ಅಂತ ಅಂದರೆ ಶ್ಯೂರ್ಲಿ ಇಟ್ ವಿಲ್ ಅಸಿಸ್ಟ್ ಅಸ್ ಇನ್ ಅಚೀವಿಂಗ್ ಅವರ್ ಗೋಲ್ಸ್. ಇಫ್ ಯು ಟೇಕ್ ರಾಂಗ್ ಆರ್ ಇಫ್ ಯು ಚೂಸ್ ರಾಂಗ್ ಇನ್ ಸಚ್ ಎ ಕೇಸಸ್ ಇಟ್ ಮೇ ಬಿ ಎ ಚಾನ್ಸಸ್ ಆಫ್ ಲೀಡಿಂಗ್ ಟು ದ ಫೇಲ್ಯೂರ್ ರಾದರ್ ದಾನ್ ದಿ ಸಕ್ಸಸ್. ರೈಟನ್ನ ಚೂಸ್ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಸೊ ಕರೆಕ್ಟಾಗಿ ಗೊತ್ತಿಲ್ಲದೆ ಏನಾದರೂ ರಾಂಗ್ನ ನಾವು ಚೂಸ್ ಮಾಡಿದ್ದೀವಿ ಅಂತ ಅಂದರೆ ಅದರಿಂದ ತಗೊಳ್ಳುವಂತಹ ಡಿಸಿಷನ್ ಇಂಪ್ಯಾಕ್ಟ್ ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ವಿ ಮೇಕ್ ಚಾಯ್ಸ್ ಬಿಟ್ವೀನ್ ದ ರೈಟ್ ಆ್ಯಂಡ್ ರಾಂಗ್. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸಿಷನ್ ಮೇಕಿಂಗ್. ಓಕೆ ನೋಡಿ, ಒಂದು ಪಿಕ್ಚರನ್ನು ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಡಿಸಿಷನ್ಸ್ ಎಸ್ಪೆಷಲಿ ಇನ್ ಕೇಸ್ ಆಫ್ ಕಂಪನೀಸ್ ರಾದರ್ ದಾನ್ ದ ಇಂಡಿವಿಜುವಲ್ ಲೈಫ್. ನಾವು ಇಂಡಿವಿಜುವಲ್ ಲೈಫಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಕೆಲವೊಂದು ಡಿಸಿಷನ್ಸನ್ನ ನಾವೇ ಓನಾಗಿ ತೊಗೊಂಡ್ಬಿಡ್ತೀವಿ. ಓನಾಗಿ ಇನ್ ದ ಸೆನ್ಸ್ ಫ್ಯಾಮಿಲಿನಲ್ಲಿ ಪೇರೆಂಟ್ಸ್ನ ಕನ್ಸಲ್ಟ್ ಮಾಡಿ, ಫ್ರೆಂಡ್ಸ್ನ ಕನ್ಸಲ್ಟ್ ಮಾಡಿ, ಕಲೀಗ್ಸು ಈ ಥರ ಎಲ್ಲ ರಿಲೇಟಿವ್ಸ್ನ ಕನ್ಸಲ್ಟ್ ಮಾಡಿ ಏನೋ ಒಂದು ಡಿಸಿಷನ್ಸನ್ನ ತೊಗೊಳ್ತೀವಿ. ಬಟ್ ಕಂಪನಿಗಳಲ್ಲಿ ಏನಾಗುತ್ತೆ ಅಂತ ಅಂದರೆ ಓಕೆ, ಇಂಡಿವಿಜುವಲ್ ಲೈಫಲ್ಲಿ ನಾವು ಇಂಡಿವಿಜುವಲ್ ಆಗಿ ಕನ್ಸಲ್ಟ್ ಮಾಡೂ ತೊಗೋಬೋದು ಅಥವಾ ವಿತೌಟ್ ಕನ್ಸಲ್ಟಿಂಗ್ ಎನಿಬಡಿ ವಿ ಕ್ಯಾನ್ ಟೇಕ್ ಆನ್ ಅವರ್ ಓನ್ ಬೇಸಿಸ್. ಸಿಂಪಲ್ ಆದರೆ ಡೇ ಟು ಡೇ ಲೈಫಲ್ಲಿ ತೊಗೊಳ್ಳುವಂಥದ್ದನ್ನು ನಾವಿವಾಗ ಯಾವ ಡ್ರೆಸ್ಸನ್ನ ವೇರ್ ಮಾಡಬೇಕು, ಏನು ತಿಂಡಿನ ತಿನ್ನಬೇಕು, ಇದೆಲ್ಲ ಡಿಸಿಷನ್ಸೇ ಆಗಿರುತ್ತೆ. ಅದೆಲ್ಲ ನಮ್ಮ ಓನ್ ಚಾಯ್ಸ್, ಅದಕ್ಕೆ ಯಾರನ್ನೂ ನಾವು ಕೇಳೋ ನೆಸೆಸಿಟಿ ಇರೋದಿಲ್ಲ. ಬಟ್ ಲೈಫ್ ಅಂತ ಬಂದಾಗ ಸೊ ಯಾವ ಎಜುಕೇಷನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡುವಂತಹ ಮ್ಯಾಟರ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ನಮಗೆ ಕಾಂಪ್ಲಿಕೇಶನ್ಸ್ ಅಂತ ಅನಿಸುತ್ತೆ. ಸೊ ಇಂಥ ಸಿಚುವೇಶನ್ಸಲ್ಲಿ ನಾವು ಸಿಂಗಲ್ ಆಗಿ ಡಿಸಿಷನ್ಸನ್ನ ತಗೊಳ್ಳೋದಕ್ಕೆ ಬದಲಾಗಿ ಇಟ್ ಈಸ್ ಬೆಟರ್ ಟು ಆಸ್ಕ್ ಸಮ್ ಸಜೆಷನ್ಸ್ ವಿತ್ ಅವರ್ ಫೆಲೋಸ್. ನಮಗೆ ಯಾರು ತುಂಬ ನಿಯರ್ ಇರ್ತಾರೋ ರಿಲೇಟಿವ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ನಾವು ಸಜೆಷನ್ಸನ್ನ ತಗೊಂಡು ಸೊ ಅದರಲ್ಲಿ ನಾವೊಂದು ಬೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಮ್ಮ ಡೇ ಟು ಡೇ ಲೈಫಲ್ಲೇ ತೊಗೊಂಡ್ರೆ ಒಂದು ಮಗು ಹುಟ್ಟಿದೆ ಅಂತ ಅಂದರೆ ಸೊ ಅದಕ್ಕೆ ಒಂದು ನೇಮನ್ನು ಸೆಲೆಕ್ಟ್ ಮಾಡಬೇಕಾದ್ರೇ ಎಷ್ಟೊಂದು ಜನದ ಹತ್ರ ಕೇಳ್ತೀವಿ, ಒಂದು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಈಗ ಒಂದು 10 ಹೆಸರು ಚೆನ್ನಾಗಿದೆ ಅಂತ ನಾವು 10 ತೊಗೊಳೋದಕ್ಕಾಗಲ್ಲ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಚಾಯ್ಸ್ ಮಾಡ್ಬೋದು. ಹಾಗೆಯೇ ಸ್ಕೂಲಿಗೆ ಅಥವಾ ಒಂದು ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಥಿಂಕ್ ಮಾಡಬೇಕಂದ್ರೆ ನಾವು ಇರೋಂತಹ ಒಂದು ರಿಸೈಡಿಂಗ್ ಏರಿಯಾದಲ್ಲೇ ಒಂದು 10 ಸ್ಕೂಲ್ ಚೆನ್ನಾಗಿದೆ ಅಂತಂದರೆ ನಾವು 10 ಸ್ಕೂಲಿಗೂ ಸೇರಿಸೋದಕ್ಕಾಗಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ಸ್ಕೂಲನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಡಿಫ್ರೆಂಟ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು.
ಹಾಗೆಯೇ ಈಗ ಒಂದು SSLC ರೀಚ್ ಆದಮೇಲೆ PU ಜಾಯ್ನ್ ಆಗಬೇಕಾದ್ರೆ ನಮಗೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ PUCನಲ್ಲಿ ನಮಗೆ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಅಂತ ಇರುತ್ತೆ. ನಾವು ಮೂರಕ್ಕೂ ಜಾಯ್ನ್ ಆಗೋದಕ್ಕಾಗಲ್ಲ, ಯಾವುದಾದ್ರೂ ಒಂದಕ್ಕೆ ಮಾತ್ರ ಜಾಯ್ನ್ ಆಗ್ಬೋದು. ಪ್ರತಿಯೊಂದರಲ್ಲೂ ಕೂಡ ನಮಗೆ ಡಿಫ್ರೆಂಟ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಇರುತ್ತೆ. ಆ ಎಲ್ಲ ಡಿಫ್ರೆಂಟ್ ಆಲ್ಟರ್ನೇಟಿವ್ ಆಪ್ಷನ್ಸನ್ನು ನಾವು ಏನು ಮಾಡ್ತೀವಿ, ಸೊ ನಮಗೆ ಗೊತ್ತಿರುವಂತಹ ಎಲ್ಲ ಪೀಪಲ್ ಜೊತೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿ ತುಂಬ ಆಲ್ಟರ್ನೇಟಿವ್ ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಬೆಸ್ಟನ್ನ ಚೂಸ್ ಮಾಡ್ತೀವಿ. ಸೊ ಹಾಗಾಗಿ ಇದು ಇಂಡಿವಿಜುವಲ್ ಲೈಫಿಗೆ ಹೇಗೆ ಅಪ್ಲೈ ಆಗುತ್ತೋ ಸೇಮ್ ಥಿಂಗ್ ವಿಲ್ ಅಪ್ಲಿಕಬಲ್ ಇನ್ ಬಿಸ್ನೆಸ್ ಆರ್ಗನೈಸೇಷನ್ ಆಲ್ಸೋ. ಪ್ರತಿದಿನ ಎಷ್ಟೊಂದು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರು ತಗೊಳ್ಳುವಂತಹ ಡಿಸಿಷನ್ಸ್ ಏನಾಗಿರುತ್ತೆ ಅಂತ ಅಂದರೆ, ಅವರು ತಗೊಳ್ಳುವಂತಹ ಒಂದು ಸ್ಮಾಲ್ ಡಿಸಿಷನ್ ಫ್ಯೂಚರಲ್ಲಿ ಅದು ಮೇಜರಾಗಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ರೈಟ್ ಡಿಸಿಷನ್ಸ್ ತೊಗೊಂಡಿದ್ದಾರೆ ಅಂತ ಅಂದರೆ ರಿಸಲ್ಟು ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಏನಾದರೂ ರಾಂಗ್ ಡಿಸಿಷನ್ಸ್ನ ಚೂಸ್ ಮಾಡಿದ್ದಾರೆ ಅಂತ ಅಂದರೆ ರಿಸಲ್ಟು ನೆಗೆಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದು ಜಸ್ಟ್ ಒಬ್ಬರು ತಗೊಳ್ಳೋದಕ್ಕಿಂತ ಈ ಥರ ಒಂದು ಟೀಮ್ ವರ್ಕನ್ನು ಮಾಡಿ ಅದರಲ್ಲಿ ಬೆಸ್ಟನ್ನು ಸೆಲೆಕ್ಟ್ ಮಾಡಿ ತಗೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಜನರಲ್ ಆಗಿ ಇವಾಗ ಡಿಸಿಷನ್ ಮೇಕಿಂಗ್ ಅಂದರೆ ಮೀನಿಂಗ್ ಏನು ಅಂತ ನೋಡೋಣ. ಡಿಸಿಷನ್ ಮೇಕಿಂಗ್ ಇಸ್ ದ ಪ್ರೋಸೆಸ್ ಆಫ್ selecting the best out of many alternatives that are open to the management. ಡಿಸಿಷನ್ ಅನ್ನೋ ವರ್ಡ್ ಅಪ್ಲೈ ಆಗುವಂಥದ್ದೇ when we have more than 2 opportunities or when we have more than 2 alternative option. ಇರೋದೇ ಸಿಂಗಲ್ ಅಂತ ಅಂದಾಗ ಅಲ್ಲಿ ಡಿಸಿಷನ್ ಅನ್ನೋ ಅರ್ಥನೇ ಬರೋದಿಲ್ಲ. ಸೊ ಇನ್ಎವಿಟಬಲಿ ಆ್ಯಂಡ್ ಫೈನಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಬಟ್ ಯಾವಾಗ ನಮಗೆ ಒಂದಕ್ಕಿಂತ ಜಾಸ್ತಿ ಚಾಯ್ಸಸ್ ಇರುತ್ತೆ ಅಂಥ ಸಿಚುವೇಶನ್ಸಲ್ಲಿ ನಮಗೆ ಡಿಸಿಷನ್ ಮೇಕಿಂಗ್ ಅನ್ನೋ ಕಾನ್ಸೆಪ್ಟು ಅಪ್ಲೈ ಆಗುತ್ತೆ. ಹಾಗಾಗಿ ಇಲ್ಲಿ 2-3 ಆಪ್ಷನ್ಸ್ ಇದ್ದಾಗ ಅಥವಾ ಮೋರ್ ದ್ಯಾನ್ 1 ಆಪ್ಷನ್ಸ್ ಅಥವಾ ಮೋರ್ ದ್ಯಾನ್ 2 ಆಪ್ಷನ್ಸ್ ಇದ್ದಾಗ ಅದರಲ್ಲಿ ನಾವು ಒಂದು ಬೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಲ್ವಾ. ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದು ದಿ ಬೆಸ್ಟ್ ಏನು ಸೆಲೆಕ್ಟ್ ಮಾಡ್ಕೊಳ್ತೀವೋ ಅದನ್ನು ನಾವಿಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಪ್ರೋಸೆಸ್ ಅಂತಂದರೆ ಇದು ಒಂದಿನ ಅಥವಾ 2 ದಿನಕ್ಕೆ ಮುಗಿಯುವಂಥದ್ದಲ್ಲ. The process of decision making is applicable from the day itself of starting the business and till the liquidation. ಕಂಪನಿನ ನಾವು ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀವೋ, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಡೇಯಿಂದ ಸ್ಟಾರ್ಟ್ ಮಾಡಿ ನಾವು ಅದನ್ನು ವೈಂಡ್ ಅಪ್ ಮಾಡೋ ತನಕ ನಾವು ಪ್ರತಿದಿನ ಡಿಸಿಷನ್ಸ್ ಅನ್ನೋದು ತೊಗೊಳ್ತಾನೆ ಇರ್ತೀವಿ. ಹಾಗಾಗಿ ಡಿಸಿಷನ್ ಅನ್ನೋದು ರೊಟೀನ್ ನೇಚರ್ ಆಗಿರುತ್ತೆ, ಯಾವಾಗಲೂ ಒಂದ್ಸಲ ತಗೊಳ್ಳುವಂಥದ್ದಲ್ಲ. ಸೊ ಹಾಗಾಗಿ ಇಟ್ ಈಸ್ ಎ ಪ್ರೋಸೆಸ್ ಸೆಲೆಕ್ಟಿಂಗ್ ದ ಬೆಸ್ಟ್ ಔಟ್ ಆಫ್ ಮೆನಿ ಆಲ್ಟರ್ನೇಟಿವ್ಸ್ ಅಂತ ಹೇಳ್ತಾರೆ. ಇವಾಗ ನಾನು ಹೇಳಿದೆ PUC ಆದಮೇಲೆ ನಮಗೆ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಈ ಥರ 3 ಆಪರ್ಚುನಿಟಿ ಇದ್ದಾಗ ನಾವೇನಾದರೂ ಕಾಮರ್ಸನ್ನ ಚೂಸ್ ಮಾಡ್ತಾ ಇದ್ದೀವಿ ಅಥವಾ ಆರ್ಟ್ಸನ್ನ ಚೂಸ್ ಮಾಡ್ತೀವಿ, ಇಲ್ಲ ಅಂತಂದರೆ ಸೈನ್ಸನ್ನ ಚೂಸ್ ಮಾಡ್ತೀವಿ. ಓಕೆ, ಯಾವ ಬೇಸಿಸ್ ಮೇಲೆ ನಾವು ಅದನ್ನು ಚೂಸ್ ಮಾಡ್ತೀವಿ? ಇವಾಗ ಅಟ್ ಎ ಟೈಮ್ ನಾವು 3ಕ್ಕೂ ಅಡ್ಮಿಷನ್ ಆಗೋದಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಕೋರ್ಸಿಗೆ ಮಾತ್ರ ನಾವಿಲ್ಲಿ ಏನು ಮಾಡ್ಬೋದು, ಅಡ್ಮಿಷನನ್ನು ಆಗ್ಬೋದು. ಹಾಗಾಗಿ ನಮ್ಮ ಸೆಲೆಕ್ಷನ್ ಯಾವ ಬೇಸಿಸ್ ಮೇಲಿರುತ್ತೆ, ಒಂದು ದಿ ಬೆಸ್ಟ್ ಅಂತ ಅಂದರೆ ಸೊ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಆ್ಯಂಡ್ ಬೆನಿಫಿಟ್. ಎಷ್ಟು ಕಾಸ್ಟ್ ಆಗುತ್ತೆ, ಪ್ರತಿಯೊಂದು ಆಲ್ಟರ್ನೇಟಿವ್ ಆಪ್ಷನ್ಸನ್ನು ಕೂಡ ನಾವಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀವಿ. ಕಾಸ್ಟ್ ಎಷ್ಟಾಗುತ್ತೆ, ಅದರಿಂದ ನಮಗೆ ಬೆನಿಫಿಟ್ ಎಷ್ಟು ಸಿಗುತ್ತೆ. ಲೀಸ್ಟ್ ಕಾಸ್ಟಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡುವಂತಹ ಆಲ್ಟರ್ನೇಟಿವ್ ಆಪ್ಷನ್ಸ್ ಏನಿರುತ್ತೋ ಯೂಶ್ವಲಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಕಡಿಮೆ ಕಾಸ್ಟ್ ಆಗಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಕಡಿಮೆ ಇರಬೇಕು, ಅದರಿಂದ ಬರುವಂತಹ ರಿಸಲ್ಟ್ ಏನಿರುತ್ತೆ ಆ ರಿಸಲ್ಟ್ ಅಥವಾ ಅದರಿಂದ ಸಿಗುವಂತಹ ಗೈನ್ ಏನಿರುತ್ತೆ ಅದು ನಮಗೆ ಜಾಸ್ತಿ ಇರಬೇಕು. ಹಾಗಾಗಿ ಈ ಥರ ಒಂದು ಪ್ರೋಸೆಸ್ ಏನಿದೆಯೋ ಡಿಫ್ರೆಂಟ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಆಕ್ಷನ್ಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ನಾವು ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. Okay, next let us see one definition regarding decision making. So decision making involves the selecting of a course of action from among 2 or more possible alternatives in order to arrive at a solution for a given problem. So I have already told the concept of decision making will apply only when we have more than 1 option or when we have 2 or more options. ಈ ಕಾನ್ಸೆಪ್ಟ್ ಅಪ್ಲೈ ಆಗುವಂಥದ್ದೇ ನಮಗೆ ಸಿಂಗಲ್ ಇದ್ದಾಗಲ್ಲ, ಒಂದಕ್ಕಿಂತ ಜಾಸ್ತಿ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್ಸ್ ಇದ್ದಾಗ. ಹಾಗಾಗಿ ಈ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಅಂದರೆ, ಒಂದು ದಿ ಬೆಸ್ಟನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ
ಯಾವುದರಿಂದ ನಮಗೆ ಇರುವಂತಹ 2 ಅಥವಾ 2ಕ್ಕಿಂತ ಜಾಸ್ತಿ possible alternatives in that. So why we have to select? Because in order to arrive at a solution for a given problem, ನಮಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಥವಾ ಯಾವುದೋ ಒಂದು ಆಸ್ಪೆಕ್ಟಿಗೆ ರಿಲೇಟೆಡ್ ಆಗಿ ನಾವು ಡಿಸಿಷನ್ಸನ್ನು ತಗೋಬೇಕಾಗಿರುತ್ತೆ. ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ 2-3 ಇರುವಂತಹ ಆಪ್ಷನ್ಸಲ್ಲಿ ಒಂದು ದಿ ಬೆಸ್ಟನ್ನು ಸೆಲೆಕ್ಟ್ ಮಾಡುವಂತಹ ಪ್ರೋಸೆಸ್ ಏನಿದೆಯೋ ಅದನ್ನು ನಾವು ಡಿಸಿಷನ್ ಅಂತ ಕರಿತೀವಿ. ಓಕೆ, ಈ ಪಿಕ್ಚರನ್ನು ನೋಡಿ, ಇಲ್ಲಿ ಒಂದು ಎಸ್ ಅಂತ ತೋರಿಸ್ತಾ ಇದೆ, ಇನ್ನೊಂದು ನೋ ಅಂತ ತೋರಿಸ್ತಾ ಇದೆ. ಸೊ ಯೂಶ್ವಲಿ ನಾವಿಲ್ಲಿ ಯಾವುದು ಎಸ್ ಆಗಿರುತ್ತೆ ರೈಟ್ ಡಿಸಿಷನ್ಸನ್ನು ತಗೋಬೇಕಾಗುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಲೆಫ್ಟ್ ದ ರಾಂಗ್ ಡಿಸಿಷನ್. Okay, next let us discuss what are the process of decision making or what are the steps involved in decision making. There are 6 steps which are involved in the decision making process. Okay, let us see one by one. First one, identifying the managerial problem. Second one, analyzing the problem. Third one, developing the alternative solutions. Fourth one, selecting the best solution. Fifth one, converting decision into effective action. And the last one, follow up the decision. Okay, decision making process ಅಲ್ಲಿ 6 steps ಇನ್ವಾಲ್ವ್ ಆಗಿದೆ. ಈ ಒಂದು ಸ್ಟೆಪ್ಸ್ ಏನಿದೆಯೋ ಇದನ್ನ ಫಾಲೋ ಮಾಡಿನೇ ನಾವು ಡಿಸಿಷನ್ಸನ್ನು ತಗೋಬೇಕಾಗುತ್ತೆ. ಹಾಗಾಗಿ ಸೊ ಯಾವುದು ಫಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳ್ತಾರೆ, ಐಡೆಂಟಿಫೈಯಿಂಗ್ ದ ಮ್ಯಾನೇಜರಿಯಲ್ ಪ್ರಾಬ್ಲಮ್. ಸೆಕೆಂಡ್ ಒನ್, ಅನಲೈಸಿಂಗ್ ದ ಪ್ರಾಬ್ಲಮ್. ಥರ್ಡ್ ಒನ್, ಡೆವಲಪಿಂಗ್ ದ ಆಲ್ಟರ್ನೇಟಿವ್ ಸೊಲ್ಯೂಷನ್. ಫೋರ್ತ್ ಒನ್, ಸೆಲೆಕ್ಟಿಂಗ್ ದ ಬೆಸ್ಟ್ ಸೊಲ್ಯೂಷನ್. ಫಿಫ್ತ್ ಒನ್, ಕನ್ವರ್ಟಿಂಗ್ ಡಿಸಿಷನ್ಸ್ ಇಂಟು ಎಫೆಕ್ಟಿವ್ ಆ್ಯಕ್ಷನ್. ಆ್ಯಂಡ್ ದ ಲಾಸ್ಟ್ ಒನ್, ಫಾಲೋ ಅಪ್ ಡಿಸಿಷನ್. ಓಕೆ, ಈ ಒಂದು ಸ್ಟೆಪ್ಸನ್ನು ಯೂಸ್ ಮಾಡ್ಕೊಂಡು ಹೇಗೆ ನಾವಿಲ್ಲಿ ಡಿಸಿಷನ್ಸನ್ನು ತಗೊಳ್ತೀವಿ ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣ. First one, identifying the managerial problem. Identification of the real problem or diagnosing the real problem is the first step in every decision making process, because it is rightly said that a problem well defined is a problem of solved. ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ ಸ್ಟೆಪ್ ಯಾವಾಗಲೂ ಏನಾಗಿರುತ್ತೆ ಅಂತ ಅಂದರೆ, ಫಸ್ಟ್ ವಿ ಮಸ್ಟ್ ನೋ ವಾಟ್ ಈಸ್ ದ ರಿಯಲ್ ಪ್ರಾಬ್ಲಮ್. ಇಫ್ ಯು ಡು ನಾಟ್ ಗೆಟ್ ಕ್ಲಾರಿಟಿ ರಿಗಾರ್ಡಿಂಗ್ ದ ರಿಯಲ್ ಪ್ರಾಬ್ಲಮ್, ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಟೇಕ್ ದ ರೈಟ್ ಡಿಸಿಷನ್. ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ ಅಂತ ಅಂದರೆ ನಾವು ಆಮೇಲೆ ಡಿಸಿಷನ್ಸನ್ನು ತೊಗೋಬೋದು. ನಮಗೆ ರಿಯಲ್ ಪ್ರಾಬ್ಲಮ್ ಏನು ಅಂತಲೇ ಫಸ್ಟ್ ಕ್ಲಾರಿಟಿ ಇಲ್ಲ ಅಂತ ಅಂದರೆ, ಸೊ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕಾಗಲಿ, ಆಲ್ಟರ್ನೇಟಿವ್ ಯಾವ್ದ್ಯಾವ್ದಿದೆ ಅಂತ ಅನಲೈಸ್ ಮಾಡೋದಕ್ಕಾಗಲಿ, ಫೈನಲಿ ಡಿಸಿಷನ್ಸನ್ನು ತೊಗೊಳೋದಕ್ಕಾಗಲಿ ಯಾವುದ್ರ ಬಗ್ಗೆನೂ ನಮಗಲ್ಲಿ ಕ್ಲಿಯರ್ ಕಟ್ ಕಾನ್ಸೆಪ್ಟ್ ಇರೋದಿಲ್ಲ. ಹಾಗಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ, ನಮ್ಮ ಆ್ಯಕ್ಚುವಲ್ ಪ್ರಾಬ್ಲಮ್ ಏನಿದೆ, ರಿಯಲ್ ಪ್ರಾಬ್ಲಮ್ ಏನು, ಯಾವುದು ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿ ಅಥವಾ ಯಾವ ಆಸ್ಪೆಕ್ಟಿಗೆ ರಿಲೇಟೆಡ್ ಆಗಿ ನಾವು ಡಿಸಿಷನ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಫಸ್ಟ್ ಕ್ಲಿಯರ್ ಐಡಿಯಾ ಇರಬೇಕಾಗುತ್ತೆ. ಬಿಕಾಸ್ ಇಫ್ ಯು ಡಯಾಗ್ನೈಸ್ ದ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಏನು ಅಂತ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದೀವಿ ಅಥವಾ ಡಯಾಗ್ನೈಸ್ ಮಾಡಿದ್ದೀವಿ ಅಂತ ಅಂದರೆ 50% ಅಲ್ಲೇ ನಮಗೆ ಪ್ರಾಬ್ಲಮ್ ಕರೆಕ್ಟ್ ಐಡೆಂಟಿಫಿಕೇಷನ್ ಆಗಿದ ತಕ್ಷಣವೇ ಸೊಲ್ಯೂಷನ್ಸ್ ಕೂಡ ಸಿಕ್ಕಿರುತ್ತೆ. ಬಟ್ ಅದೇ ನಾವೇನಾದರೂ ಪ್ರಾಬ್ಲಮ್ನ ಡಯಾಗ್ನೈಸ್ ಮಾಡಬೇಕಾದ್ರೆ ರಾಂಗ್ ಆಗಿ ಡಯಾಗ್ನೈಸ್ ಮಾಡಿದ್ದೀವಿ, ರಾಂಗ್ ಆಗಿ ಐಡೆಂಟಿಫಿಕೇಷನ್ ಮಾಡಿದ್ದೀವಿ ಅಂತ ಅಂದರೆ ಆ ಒಂದು ಪ್ರಾಬ್ಲಮ್ಮು 50% ಸೊಲ್ಯೂಷನ್ ಅಲ್ಲೇ ಆಗುತ್ತೆ ಅನ್ನೋದಕ್ಕಿಂತ ಇರುವಂತಹ ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ಮು ಡಬಲ್ ಕಾಂಪ್ಲಿಕೇಟೆಡ್ ಆಗಿ ನಮಗಲ್ಲಿ ಕನ್ವರ್ಟ್ ಆಗುವಂಥ ಸಿಚುವೇಶನ್ಸ್ ಇರುತ್ತೆ. ಹಾಗಾಗಿ ಐಡೆಂಟಿಫೈ ಮಾಡೋದು ಅಥವಾ ಕರೆಕ್ಟು ಪ್ರಾಬ್ಲಮ್ ಏನು ಅಂತ ಡಯಾಗ್ನೈಸ್ ಮಾಡೋದು ಯಾವಾಗಲೂ ಕೂಡ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಅದನ್ನು ನೋಡ್ತೀವಿ. Okay, second step, analyzing the problem. After ascertaining the correct problem or the real problem, it should be thoroughly analyzed and the information and data relating to it should be collected. Okay, first step ಅಲ್ಲಿ ನಮಗೆ ರಿಯಲ್ ಪ್ರಾಬ್ಲಮ್ ಏನು ಅಥವಾ ವಾಟ್ ಇಸ್ ದ ಆ್ಯಕ್ಚುವಲ್ ಪ್ರಾಬ್ಲಮ್ ಅನ್ನೋದು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಅನಲೈಸ್ ದ ಪ್ರಾಬ್ಲಮ್. ಅನಲೈಸ್ ಅಂದರೆ ವಿಶ್ಲೇಷಣೆ ಮಾಡುವಂಥದ್ದು ಪ್ರಾಬ್ಲಮ್ ಏನು ಅನ್ನೋದ್ರ ಬಗ್ಗೆ. ಆ್ಯಂಡ್ ಆಫ್ಟರ್ ಅನಲೈಸಿಂಗ್ ಇಸ್ಟ್
we have to collect the information and data which is relating to such particular problem. ಆ ಪ್ರಾಬ್ಲಮ್ಮಿಗೆ ರಿಲೇಟೆಡ್ ಆಗಿ ನೆಸೆಸಿಟಿ ಇರುವಂತಹ ಅನಾಲಿಸಿಸ್ ಮಾಡ್ತೀವಿ. ಸೊ ಅನಾಲಿಸಿಸ್ ಆದಮೇಲೆ ಅವಶ್ಯಕತೆ ಇರುವಂತಹ ಇನ್ಫಾರ್ಮೇಷನ್ ಮತ್ತು ಡೇಟಾನ ನಾವು ಕಲೆಕ್ಟ್ ಮಾಡುವಂಥದ್ದು ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತೆ. ಓಕೆ, ಆ್ಯಂಡ್ ದ ಥರ್ಡ್ ಸ್ಟೆಪ್, ಡೆವಲಪಿಂಗ್ ದ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್. Okay, so after analyzing the problem, the third step, the management has to develop what are the alternative solutions which are available to the company. ಓಕೆ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತ ಅಂದರೆ, ಇವಾಗ ಸೇಲ್ಸ್ ರಿಲೇಟೆಡ್ ಆಗಿ ನಮಗೇನೋ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಯಾಕೆ ನಮಗೆ ಪ್ರಾಫಿಟ್ ಕಡಿಮೆ ಬರ್ತಿದೆ ಅಂತ ಅಂದರೆ ಸೇಲ್ಸ್ ಕಡಿಮೆ ಆಗಿದೆ, ಹಾಗಾಗಿ ಪ್ರಾಫಿಟ್ ಪೋರ್ಷನ್ನು ಕಡಿಮೆ ಆಗ್ತಾ ಇದೆ. ಸೊ ಇದು ನಮಗೆ ರಿಯಲ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿದೆ. ಓಕೆ, ಸೊ ಇವಾಗ ಸೇಲ್ಸ್ ಕಡಿಮೆ ಆಗಿದೆ ಅನ್ನೋದು ರಿಯಲ್ ಪ್ರಾಬ್ಲಮ್ ಆಗಿದೆ ಅಂದಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ, ಅದನ್ನು ಅನಲೈಸ್ ಮಾಡ್ತೀವಿ. ಆ ರೀತಿ ಸೇಲ್ಸ್ ಕಡಿಮೆ ಆಗೋದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡ್ಕೊಳ್ತಾ ಹೋಗ್ತೀವಿ. ರೀಸನ್ಸ್ ನೋಡ್ಕೋಬೇಕು ಅಂತ ಅಂದರೆ ನೆಸೆಸಿಟಿ ಡೇಟಾ ಮತ್ತು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಥರ್ಡ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ, ಡೆವಲಪಿಂಗ್ ದ ಆಲ್ಟರ್ನೇಟಿವ್ ಸೊಲ್ಯೂಷನ್. ಸೇಲ್ಸನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾವಿಲ್ಲಿ ಏನು ಡಿಸಿಷನ್ಸನ್ನು ತಗೋಬೇಕಾಗುತ್ತೆ, ಅದಕ್ಕೆ ಏನೇನು ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಇದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಸೇಲ್ಸ್ ಯಾಕೆ ಜಾಸ್ತಿ ಅಥವಾ ಯಾಕೆ ಆ ಥರ ಆಗ್ತಿದೆ ಅನ್ನೋದಕ್ಕೆ ನಮಗೆ ಮೇಜರ್ ರೀಸನ್ಸ್ ಏನಿರ್ಬೋದು ಅಂತ ಅಂದರೆ, ಒಂದು ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು. ಈಗ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ನಮಗಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ, ಸೊ ನಮಗಿಲ್ಲಿ ಡೆವಲಪಿಂಗ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸನ್ನ ನಾವಿಲ್ಲಿ ಡೆವಲಪ್ ಮಾಡ್ಕೊಳ್ತೀವಿ. ಸೊ ಏನೇನು ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಇದೆ ನಮಗೆ ಡಿಸ್ಟ್ರಿಬ್ಯೂಷನ್ ಚಾನಲ್ಗೆ ರಿಲೆವೆಂಟ್ ಆಗಿ ಅಂತ ಅಂದರೆ, ಡೈರೆಕ್ಟ್ ಚಾನಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟಾ, ಅಥವಾ ಮಿಡಲ್ ಮೆನುನ ಯೂಸ್ ಮಾಡಿಕೊಂಡು ಇಂಡೈರೆಕ್ಟ್ ಚಾನಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟಾ, ಅಥವಾ ಡೈರೆಕ್ಟು ಇಂಡೈರೆಕ್ಟು ಎರಡೂ ಕಾಂಬಿನೇಷನ್ಸಿಂದ ಮಾಡೋದು ಬೆಸ್ಟ್. ಈ ಥರ ಡಿಫ್ರೆಂಟು ಸೊಲ್ಯೂಷನ್ಸು ನಮಗಲ್ಲಿ ಸಿಗುತ್ತೆ. ಅಥವಾ ಯಾವುದೋ ಒಂದು ವೇಕೆನ್ಸೀಸ್ನ ಫಿಲ್ ಮಾಡುವಂಥದ್ದು ಒಂದು ನಮಗೆ ರಿಯಲ್ ಪ್ರಾಬ್ಲಮ್ ಆಗಿರುತ್ತೆ ಅಂತ, ಅದನ್ನೇನಾದರೂ ನಾವು ಪ್ರಾಬ್ಲಮ್ ಅಂತ ತೊಗೊಂಡಿದ್ದೀವಿ ಅಂತ ಅಂದರೆ, ಸೊ ಅದಕ್ಕೆ ಹೇಗೆ ಆಲ್ಟರ್ನೇಟಿವ್ಸ್ನ ನಾವಿಲ್ಲಿ ಡೆವಲಪ್ ಮಾಡ್ಬೋದು. ಸೊ ಇವಾಗ ವೇಕೆನ್ಸೀಸ್ ಏನಿರುತ್ತೋ ಆ ವೇಕೆನ್ಸೀಸ್ನ ಫಿಲ್ ಮಾಡೋದಕ್ಕೆ ವಿತಿನ್ ದ ಆರ್ಗನೈಸೇಷನ್ ವಿ ಕ್ಯಾನ್ ಫಿಲ್ ಆರ್ ವಿ ಕ್ಯಾನ್ ರೆಕ್ರೂಟ್ ಫ್ರಮ್ ದ ಔಟ್ಸೈಡ್ ಆಲ್ಸೋ. ಆಲ್ರೆಡಿ ಕಂಪ್ನಿನಲ್ಲೇ ಇರುವಂತಹ ಎಂಪ್ಲಾಯೀಸ್ ಪ್ರಮೋಷನ್ಸ್ ಆಗಿರ್ಬೋದು, ಟ್ರಾನ್ಸ್ಫರ್ಸ್ ಬೇರೆ ಬ್ರಾಂಚಿಗೆ ಅಥವಾ ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ, ಹಾಗೆಯೇ ಇಂಟರ್ನಲಿನೇ ಬೇಕಾದರೆ ಅವ್ರನ್ನ ನಾವು ಫಿಲ್ ಮಾಡ್ಬೋದು ವೇಕೆನ್ಸೀಸ್ನ. ಇಲ್ಲ ಔಟ್ಸೈಡ್ ಎಕ್ಸ್ಟರ್ನಲ್ಲಿಂದ ಬೇಕಂದರೆ ನಾವು ರೆಕ್ರೂಟ್ ಮಾಡ್ಕೋಬೋದು, ಥ್ರೂ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೋಬೋದು. ಅಂದರೆ ವೇಕೆನ್ಸೀಸ್ನ ಫಿಲ್ ಮಾಡೋದು ಪ್ರಾಬ್ಲಮ್ ಆದಾಗ ಈ ಥರ ಡಿಫ್ರೆಂಟ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಇರುತ್ತೆ, ಇಂಟರ್ನಲ್ಲಿ ಫಿಲ್ ಮಾಡೋದು, ಎಕ್ಸ್ಟರ್ನಲ್ಲಿ ಫಿಲ್ ಮಾಡೋದು ಅಂತ. ಅದನ್ನು ನಾವು ಥರ್ಡ್ ಸ್ಟೆಪ್ಪಲ್ಲಿ ನೋಡ್ತೀವಿ, ದಟ್ ಈಸ್ ಡೆವಲಪಿಂಗ್ ದ ಆಲ್ಟರ್ನೇಟಿವ್ ಸೊಲ್ಯೂಷನ್. ಓಕೆ, ಫೋರ್ತ್ ಒನ್, ಸೆಲೆಕ್ಟಿಂಗ್ ದ ಬೆಸ್ಟ್ ಸೊಲ್ಯೂಷನ್. ಯಾವ್ಯಾವ ಆಲ್ಟರ್ನೇಟಿವ್ ಆಪ್ಷನ್ಸ್ ಇದೆ ನಮ್ಮ ಪ್ರಾಬ್ಲಮಿಗೆ ರಿಲೇಟೆಡ್ ಆಗಿ ಅಂತ ನಮಗೆ ಥರ್ಡ್ ಸ್ಟೆಪ್ಪಲ್ಲಿ ನಾವು ಅದನ್ನು ಡೆವಲಪ್ ಮಾಡಿರ್ತೀವಿ. ಈಗ ಒಂದು 3-4 ಆಪ್ಷನ್ಸ್ ಇದೆ ಅಥವಾ 3-4 ಆಲ್ಟರ್ನೇಟಿವ್ ಇದೆ ಅಂತ ಅಂದರೆ ಎಲ್ಲದನ್ನು ಚೂಸ್ ಮಾಡೋದಕ್ಕಾಗಲ್ಲ. ವಿ ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ ಒನ್, ದಟ್ ಈಸ್ ದಿ ಬೆಸ್ಟ್. ಹಾಗಾಗಿ ಫೋರ್ತ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ, ಡಿಫ್ರೆಂಟ್ ಆಲ್ಟರ್ನೇಟಿವ್ ಆಪ್ಷನ್ಸಲ್ಲಿ ಒಂದನ್ನು ಮಾತ್ರ ದಿ ಬೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ದಿ ಬೆಸ್ಟನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಹೇಗೆ ಸೆಲೆಕ್ಟ್ ಮಾಡ್ತೀವಿ, ವಾಟ್ ಈಸ್ ದ ಕ್ರೈಟೀರಿಯಾ ಆರ್ ದ ಬೇಸಿಸ್ ವಿ ನೀಡ್ ಟು ಯೂಸ್ ಟು ಸೆಲೆಕ್ಟ್ ದ ಬೆಸ್ಟ್ ಒನ್. ಸುಮ್ಮನೆ ಇರೋ 3-4 ಯಾವುದೋ ಒಂದು ಅಂತ ಚೂಸ್ ಮಾಡೋದಕ್ಕಾಗೋದಿಲ್ಲ, ಅದನ್ನು ನಾವು ಪ್ರಾಪರಾಗಿ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಹೇಗೆ ಪ್ರತಿಯೊಂದು ಸೊಲ್ಯೂಷನ್ಸನ್ನು ಕೂಡ ನಾವಿಲ್ಲಿ ಅನಲೈಸ್ ಮಾಡ್ತೀವಿ ಅಂತ ಅಂದರೆ, ಆನ್ ದ ಬೇಸಿಸ್ ಆಫ್ ಇಟ್ಸ್ ಮೆರಿಟ್, ಡಿಮೆರಿಟ್ಸ್. ಒಂದೊಂದು ಆಪ್ಷನಿಗೂ ಕೂಡ ಮೆರಿಟ್ಸ್ ಏನಿದೆ, ಅದರಲ್ಲಿ ಡಿಮೆರಿಟ್ಸ್ ಏನಿದೆ. ಪ್ರತಿಯೊಂದು ಆಲ್ಟರ್ನೇಟಿವ್ ಆಪ್ಷನ್ಗಳಲ್ಲೂ ಕೂಡ ಕಾಸ್ಟ್ ಎಷ್ಟಿದೆ, ಅದರಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಇನ್ವಾಲ್ವ್ ಆಗಿದೆ. ಈ ಒಂದು ಕ್ರೈಟೀರಿಯಾನ ಬೇಸಾಗಿ ಇಟ್ಕೊಂಡು ನಾವು ಡಿಫ್ರೆಂಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸಲ್ಲಿ ಇವಾಗ ನಾವು ಒಂದನ್ನು ಚೂಸ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿರೋ ಪ್ರಕಾರ ಈಗ ನಾವು ಡೈರೆಕ್ಟು ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮೆರಿಟ್ಸ್ ಏನಿದೆ, ಡಿಮೆರಿಟ್ಸ್ ಏನಿದೆ, ಅದರಲ್ಲಿ ಕಾಸ್ಟ್ ಎಷ್ಟಾಗಿದೆ, ಸ್ಯಾಕ್ರಿಫೈಸ್ ಎಷ್ಟು ಇನ್ವಾಲ್ವ್ ಆಗಿದೆ. ಅಥವಾ ಇಂಡೈರೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಅದ್ರದ್ದು ಮೆರಿಟ್ಸು ಡಿಮೆರಿಟ್ಸ್ ನೋಡಬೇಕಾಗುತ್ತೆ. ಎರಡನ್ನೂ ನಾವು ಅನಲೈಸ್ ಮಾಡಿ ಎಲ್ಲದನ್ನು ಇನ್ ಡೀಟೇಲ್ಡ್ ಅನಲೈಸ್ ಮಾಡಿ, ಸೊ ಫೈನಲಿ ಒಂದು ಬೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ ಬೆಸ್ಟ್ ಏನಾಗಿರುತ್ತೆ, ಜಾಸ್ತಿ ಮೆರಿಟ್ಸ್ ಇರಬೇಕು,
ಹಾಗೆಯೇ ನಮಗೆ ಅದರಿಂದ ಸಿಗುವಂತಹ ರಿಸಲ್ಟ್ ಕೂಡ ಜಾಸ್ತಿನೇ ಇರಬೇಕು. ತುಂಬ ಡಿಮೆರಿಟ್ಸ್ ಇರೋದನ್ನ ನಾವು ಯೂಶ್ವಲಿ ಡ್ರಾಪ್ ಮಾಡ್ತೀವಿ. ಮೆರಿಟ್ ಜಾಸ್ತಿ ಇರುವಂತಹ ಸೊಲ್ಯೂಷನ್ಸನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್, ಕನ್ವರ್ಟಿಂಗ್ ಡಿಸಿಷನ್ ಇಂಟು ಎಫೆಕ್ಟಿವ್ ಆಕ್ಷನ್. ಡಿಸಿಷನ್ಸನ್ನ ತೊಗೊಂಡಾದ್ಮೇಲೆ ಸುಮ್ಮನೆ ಹಾಗೆ ಇರೋ ಹಾಗಿಲ್ಲ. ವಿ ಹ್ಯಾವ್ ಟು ಪುಟ್ ಇನ್ ಟು ಎಫೆಕ್ಟಿವ್ ಆಕ್ಷನ್. ಯಾವುದೋ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಆಗೋದಲ್ಲ. ಇವಾಗ ಕಾಮರ್ಸು ಸೈನ್ಸು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಮನೇಲಿದ್ರೆ ದೆರ್ ಈಸ್ ನೋ ಯೂಸ್. ಈಗ ಕಾಮರ್ಸ್ ಅಂತ ಚೂಸ್ ಮಾಡಿದ್ದೀವಿ ಅಂತ ಅಂದರೆ ನೆಕ್ಸ್ಟ್ ವಿ ಹ್ಯಾವ್ ಟು ಗೆಟ್ ಅಡ್ಮಿಷನ್. ಹಾಗೆಯೇ ಇಲ್ಲಿ ಯಾವುದೋ ಒಂದು ಆಲ್ಟರ್ನೇಟಿವ್, ದಿ ಬೆಸ್ಟ್ ಆಲ್ಟರ್ನೇಟಿವನ್ನ 4th ಸ್ಟೆಪ್ಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಆಲ್ಟರ್ನೇಟಿವ್ ಆಕ್ಷನ್ಸನ್ನು ದೇ ಹ್ಯಾವ್ ಟು ಪುಟ್ ಇನ್ ಟು ಎಫೆಕ್ಟಿವ್ ಆಕ್ಷನ್ ವಿತ್ ದ ಕೋಆಪರೇಷನ್ ಆಫ್ ದ ಎಂಪ್ಲಾಯೀಸ್. ನಾನು ಇದನ್ನು ಪ್ರತಿ ಟೈಮಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಎಂಪ್ಲಾಯೀಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಪನಿ. ವಿತೌಟ್ ದೆಮ್ ದೇರ್ ಈಸ್ ನೋ ಬಿಸ್ನೆಸ್. ಎಂಪ್ಲಾಯೀಸ್ ಇಲ್ಲ ಅಂತ ಅಂದರೆ ಯಾವ ಬಿಸ್ನೆಸ್ ಆರ್ಗನೈಸೇಷನ್ನು ಕೂಡ ಸಕ್ಸಸ್ ಸರ್ವೈವ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಹಾಗಾಗಿ ಅವರ ಎಲ್ಲ ಕೋಆಪರೇಷನ್ಸಿಂದ ನಾವು ತೊಗೊಂಡಿರುವಂತಹ ಡಿಸಿಷನ್ಸನ್ನು ನಾವು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, sometimes there may be a chances of what is the decision taken by the manager, it may be a incorrect one or it may be a not correct. ಸೊ ಫಾಲೋ ಅಪ್ ಏನು ಹೇಳುತ್ತೆ ಲಾಸ್ಟ್ ಸ್ಟೆಪ್ ಅಂತ ಅಂದರೆ, ನಾವು ತೊಗೊಳ್ಳುವಂತಹ ಡಿಸಿಷನ್ ಎಷ್ಟೇ ಕೇರ್ಫುಲ್ಲಾಗಿ ಎಷ್ಟೇ ಕಾಶಿಯಸ್ ಆಗಿ ತೊಗೊಂಡ್ರೂ ಕೂಡ ಕೆಲವು ಸಲ ರಾಂಗ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಆ ಥರ ರಾಂಗ್ ಆಗುತ್ತೆ ಅಂತ ಅಂದರೆ, ಫ್ಯೂಚರ್ ಈಸ್ ವೆರಿ ಅನ್ಸರ್ಟೈನ್. ವಿ ಕಾಂಟ್ ಪ್ರಿಡಿಕ್ಟ್ ವಾಟ್ ವಿಲ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಡೇ. ನೆಕ್ಸ್ಟ್ ಟೈಮ್ ಏನಾಗುತ್ತೆ, ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತಲೂ ಕೂಡ ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಇವಾಗ ಪ್ರೆಸೆಂಟ್ ಇರೋವಂತಹ ಕೋವಿಡ್ ಅಂದರೆ ಪೆಂಡಮಿಕ್ ಸಿಚುವೇಶನ್. ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಇಂಡಿವಿಜುವಲ್ ಪೀಪಲ್ ಆಗಿರ್ಬೋದು, ಎಷ್ಟೇ ಪ್ಲ್ಯಾನ್ ಮಾಡಿ ಏನೇ ಡಿಸಿಷನ್ಸ್ ತೊಗೊಂಡ್ರು ಈ ಥರ ಕೆಲವೊಂದು ಅನ್ಸರ್ಟೈನಿಟೀಸ್ ಏನಿರುತ್ತೆ ಆ ಅನ್ಸರ್ಟೈನಿಟೀಸಿಂದ ತಗೊಳ್ಳೋ ಡಿಸಿಷನ್ನು ಇನ್ಕರೆಕ್ಟ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ ಈ ಥರ ಇನ್ಕರೆಕ್ಟ್ ಆಗಿ ಏನಾದರೂ ತಗೊಳ್ಳೋಂತಹ ಚಾನ್ಸಸ್ ಇರೋದ್ರಿಂದ ದ ಮ್ಯಾನೇಜರ್ ವೈಲ್ ಟ್ರಾನ್ಸ್ಲೇಟಿಂಗ್ ದ ಡಿಸಿಷನ್ ಇಂಟು ಆಕ್ಷನ್ ಶುಡ್ ಇಂಟ್ರೊಡ್ಯೂಸ್ ಅ ಸಿಸ್ಟಮ್ ಆಫ್ ಫಾಲೋ ಅಪ್. ಹಾಗಾಗಿ ಫಾಲೋ ಅಪ್ ಆಕ್ಷನ್ಸನ್ನು ಅವರು ಮಾಡಲೇಬೇಕಾಗುತ್ತೆ. ಸೊ ಫಾಲೋ ಅಪ್ ಈಸ್ ನಥಿಂಗ್ ಬಟ್ ಡಿಸಿಷನ್ ತೊಗೋಬೇಕಾದ್ರೆ ಹೀಗೆ ಇರಬೇಕು, ಹೀಗೆ ವರ್ಕ್ ಆಗಬೇಕು ಅಂತ ನಾವು ಏನು ಅಂದ್ಕೊಂಡಿರ್ತೀವೋ ಅದೆಲ್ಲ ಆಸ್ ಇಟ್ ಈಸ್ ಅದ್ರ ಪ್ರಕಾರನೇ ಕರೆಕ್ಟಾಗಿ ನಡೀತಾ ಇದೆಯಾ ಅನ್ನೋದನ್ನು ನೋಡುವಂಥದ್ದು. ನಾವೊಂದು ಸ್ಟ್ಯಾಂಡರ್ಡನ್ನು ಏನು ಫಿಕ್ಸ್ ಮಾಡಿಕೊಂಡು ಡಿಸಿಷನ್ಸನ್ನು ಇಂಪ್ಲಿಮೆಂಟ್ ಮಾಡಿರ್ತೀವ ಆಸ್ ಪರ್ ದ ಸ್ಟ್ಯಾಂಡರ್ಡ್, ಆ ಸ್ಟ್ಯಾಂಡರ್ಡ್ ಪ್ರಕಾರ ಈ ಡಿಸಿಷನ್ಸು ನಮಗಿಲ್ಲಿ ಸಕ್ಸಸ್ಫುಲ್ಲಾಗಿ ಕರೆಕ್ಟಾಗಿ ಅಪ್ಲೈ ಆಗ್ತಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೋಡ್ತೀವಿ ಅಲ್ವಾ, ಅದನ್ನು ನಾವಿಲ್ಲಿ ಫಾಲೋ ಅಪ್ ಅಂತ ಕರಿತೀವಿ. ಓಕೆ, ದಿಸ್ ಆರ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. Okay, next let us discuss another important concept, that is the decision under market uncertainty. Okay, ಇಲ್ಲಿ ಅನ್ಸರ್ಟೈನಿಟಿ ಅನ್ನೋ ವರ್ಡ್ ಈಗಂತೂ ತುಂಬಾ ಫೆಮಿಲಿಯರ್ ಆಗಿದೆ. ಸೊ ಇವತ್ತು ಇರುವಂತಹ ಸಿಚುವೇಶನ್ಸು ನಮಗೆ ನಾಳೆ ಇರೋದಿಲ್ಲ, ನಾಳೆ ಇರುವಂತಹ ಸಿಚುವೇಶನ್ಸು ನಮಗೆ ಇಲ್ಲಿ ನೆಕ್ಸ್ಟ್ ಡೇ ಇರೋದಿಲ್ಲ. ನಾವು ಸಿಚುವೇಶನ್ಸನ್ನ ತಗೋಬೇಕಾದ್ರೆ ಫ್ಯೂಚರ್ನ ಮೈಂಡಲ್ಲಿ ಇಟ್ಕೊಂಡೇ ತೊಗೊಂಡಿರ್ತೀವಿ. ಬಟ್ ವಿ ಕಾಂಟ್ ಪ್ರಿಡಿಕ್ಟ್ 100% ಆ್ಯಕ್ಯುರೇಟ್ಲಿ. ಸ್ವಲ್ಪ ನಾವು ಪ್ರೀವಿಯಸ್ ಡೇಟಾ ಬೇಸಿಸ್ ಮೇಲೆ ಪ್ರಿಡಿಕ್ಷನ್ ಮಾಡ್ಬೋದು. ಬಟ್ ನಾವು ಏನೇ ಪ್ರಿಡಿಕ್ಷನ್ ಮಾಡಿದ್ರೂ ಕೂಡ ಫ್ಯೂಚರ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ರಿಸ್ಕ್ ಆ್ಯಂಡ್ ಅನ್ಸರ್ಟೈನಿಟಿ. ಇವತ್ತು ಫೇವರ್ ಆಗಿರುವಂತಹ ಸಿಚುವೇಶನ್ಸು ನೆಕ್ಸ್ಟ್ ಡೇಗೆ ಫೇವರ್ ಆಗೋ ಇರೋದಿಲ್ಲ. ಹಾಗಾಗಿ ಈ ಪೆಂಡಮಿಕ್ ಸಿಚುವೇಶನ್ಸನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಎಷ್ಟು ಪ್ರಾಬ್ಲಮ್ಸನ್ನ ಎಂಟೈರ್ ವರ್ಲ್ಡ್ ಫೇಸ್ ಮಾಡ್ತಿದೆ ಅಂತ ಯಾರು ಕೂಡ ಇದನ್ನು ಪ್ರಿಡಿಕ್ಟ್ ಮಾಡಿರಲಿಲ್ಲ. ಈ ಲೆವೆಲ್ಲಿಗೆ ಎಕಾನಮಿನಲ್ಲಿ ಚೇಂಜಸ್ ಆಗುತ್ತೆ, ಪ್ರತಿಯೊಂದರಲ್ಲೂ ಕೂಡ ಇಷ್ಟೊಂದು ಚೇಂಜಸ್ ಆಗುತ್ತೆ ಅಂತ. ಹಾಗಾಗಿ ನಾವು ಏನೋ ಒಂದು ಪ್ರಿಡಿಕ್ಷನನ್ನು ಮಾಡ್ಬೋದು, ಬಟ್ ಆ ಪ್ರಿಡಿಕ್ಷನ್ನು 100% ಆ್ಯಕ್ಯುರೇಟ್ ಆಗಿರೋದಿಲ್ಲ. ಸೊ ಹಾಗಾಗಿ ನೋಡೋಣ. ಸೊ ಈ ಒಂದು ಮಾರ್ಕೆಟ್ ಅನ್ಸರ್ಟೈನಿಟಿ ಇದ್ದಾಗ ಡಿಸಿಷನ್ಸನ್ನು ನಾವು ಹೇಗೆ ತಗೋಬೇಕಾಗುತ್ತೆ ಅಂತ. Market uncertainty is a situation in which anything can happen in marketing operation. ಮಾರ್ಕೆಟ್ ಅನ್ಸರ್ಟೆನಿಟಿ ಅಂತ ಅಂದರೆ ಮಾರ್ಕೆಟಿಂಗ್ ಆಪರೇಷನ್ಸ್ ಅಥವಾ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ವಿಚ್ ವಿ ಕಾಂಟ್ ಪ್ರಿಡಿಕ್ಟ್ ಆ್ಯಕ್ಯುರೇಟ್ಲಿ. ನಮಗೆ ಪ್ರಿಡಿಕ್ಟೇ ಮಾಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂದಾಗ ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ನಾವು ಅಂದ್ಕೊಳ್ಳೋದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಗೋ ಥರ ಪಾಸಿಟಿವ್ ಆದರೂ ಇಂಪ್ಯಾಕ್ಟ್ ಆಗ್ಬೋದು,
ಅಥವಾ ನಾವು ಈವನ್ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂತ ಒಂದು ನೆಗೆಟಿವ್ ಥಿಂಗ್ ಬೇಕಾದರೂ ನಮಗೆ ಆಗುವಂಥ ಚಾನ್ಸಸ್ ಇರುತ್ತೆ ಮಾರ್ಕೆಟಿಂಗ್ ಆಪರೇಷನ್ಸಲ್ಲಿ. ಅದು ಆ ಒಂದು ಸಿಚುವೇಶನ್ಸ್ ಏನು ಚೇಂಜಸ್ ಆಗುತ್ತೋ ಅದನ್ನು ನಾವಿಲ್ಲಿ ಅನ್ಸರ್ಟೈನಿಟಿ ಅಂತ ಹೇಳ್ತೀವಿ. ಓಕೆ, ವೆನ್ ಸೆವರಲ್ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಪ್ಲೇ ದ ರೋಲ್. ಯಾಕೆ ಈ ಥರ ತುಂಬ ಅನ್ಸರ್ಟೈನಿಟಿ ಇರುತ್ತೆ, ಚೇಂಜಸ್ಸನ್ನು ನಾವೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂದರೆ ತುಂಬಾ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ಸಲ್ಲಿ ಪ್ಲೇ ಮಾಡ್ತಾ ಇರುತ್ತೆ ರೋಲ್. ಓಕೆ, ದಿಸ್ ಇಸ್ ಅಪ್ಲಿಕಬಲ್ ಟು ಆಲ್ ಡೈಮೆನ್ಷನ್ಸ್ ಆಫ್ ಮಾರ್ಕೆಟಿಂಗ್. ಮಾರ್ಕೆಟಿಂಗಲ್ಲಿ ನಾವು ಏನು 4 ಪೀಸಸ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಎಲ್ಲದರಲ್ಲೂ ಕೂಡ ಈ ಅನ್ಸರ್ಟೈನಿಟಿ ಅನ್ನೋದು ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇರುತ್ತೆ. ಸೊ ಅದು ಪ್ರಾಡಕ್ಟ್ ರಿಲೇಟೆಡ್ ಆಗಿರ್ಬೋದು, ಪ್ರೈಸ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಪ್ರಮೋಷನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಎಲ್ಲದರಲ್ಲೂ ಕೂಡ ಇಲ್ಲಿ ಅನ್ಸರ್ಟೈನಿಟೀಸ್ ಅನ್ನೋದು ಕಾಮನ್ ಆಗಿ ಇದ್ದೇ ಇರುತ್ತೆ. The marketing manager should be diligent enough to face such uncertainties and make workable decision to cross over the situation. ಓಕೆ, ಸೊ ಈ ಥರ ಮಾರ್ಕೆಟ್ ಅನ್ಸರ್ಟನಿಟಿ ಇದ್ದಾಗ ಏನು ಮಾಡಬೇಕು? ಆಸ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್ ಈ ಶುಡ್ ಪುಟ್ ಹಿಸ್ ಎಫರ್ಟ್ ಟು ಫೇಸ್ ಸಚ್ ಅನ್ಸರ್ಟೈನಿಟೀಸ್. ಏನು ಅನ್ಸರ್ಟೈನಿಟೀಸ್ ಆಗೋಗಿದೆ, ರಿಸ್ಕ್ ಆಗ್ತಿದೆ, ಲಾಸ್ ಆಗ್ತಿದೆ ಅಂತ ಸುಮ್ಮನೆ ಕುತ್ಕೊಳ್ಳೋದ್ರಿಂದ ದೆರ್ ಈಸ್ ನೋ ಯೂಸ್. ಆ ಒಂದು ಅನ್ಸರ್ಟೈನಿಟಿ ಸಿಚುವೇಶನ್ಸನ್ನು ಓವರ್ಕಮ್ ಮಾಡೋದಕ್ಕೆ, ಸಿಚುವೇಶನ್ಸನ್ನು ಎಷ್ಟು ಸಾಧ್ಯನೋ ಅಷ್ಟು ಫೇವರಾಗಿ ಟರ್ನ್ ಮಾಡ್ಕೊಳ್ಳೋದಕ್ಕೆ ಮಾರ್ಕೆಟಿಂಗ್ ಮ್ಯಾನೇಜರು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಎಫರ್ಟನ್ನು ಅವನಲ್ಲಿ ಹಾಕಬೇಕಾಗತ್ತೆ. ಆ ಎಫರ್ಟನ್ನು ಹಾಕಿ ಒಂದು ಸ್ಮೂತಬಲ್ ವರ್ಕ್ ಕಂಡೀಷನ್ನು ಕ್ರಿಯೇಟ್ ಆಗೋ ರೀತಿಯಲ್ಲಿ ಅವನು ಮಾಡಿ ಡಿಸಿಷನ್ಸನ್ನು ತಗೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಮಾರ್ಕೆಟಿಂಗ್ ಅನ್ಸರ್ಟೈನಿಟೀಸ್ may occur due to following disturbing factors. Okay, I have already told there are so many factors which will influence us or which will disturbing the marketing activities. Okay, ಆ ಮಾರ್ಕೆಟಿಂಗ್ ಆಕ್ಟಿವಿಟೀಸನ್ನು ಡಿಸ್ಟರ್ಬ್ ಮಾಡುವಂತಹ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವ್ದ್ಯಾವುದು, ಯಾಕೆ ಮಾರ್ಕೆಟಿಂಗ್ ಅನ್ಸರ್ಟೈನಿಟೀಸ್ ಇನ್ಕರ್ಡ್ ಆಗುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಒನ್, keen competition to the product in the market or entry of rival product with innovative functions which may threat the existing product, not developing proper product design etc. create uncertainty. ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಮಾರ್ಕೆಟಿಂಗ್ ಅನ್ಸರ್ಟೈನಿಟೀಸ್ ಅಕರ್ ಆಗೋದಕ್ಕೆ ಅಥವಾ ಇನ್ಕರ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ ಸಿವಿಯರ್ ಕಾಂಪಿಟೇಷನ್ ಟು ಅವರ್ ಮಾರ್ಕೆಟ್. ನಮ್ಮ ಪ್ರಾಡಕ್ಟಿಗೆ ಮಾರ್ಕೆಟಲ್ಲಿ ಆಲ್ರೆಡಿ ಸಿವಿಯರ್ ಕಾಂಪಿಟೇಷನ್ ಇರುವಂಥದ್ದು, ಅಥವಾ ನ್ಯೂ ಎಂಟ್ರಿ ಆಫ್ ರೈವಲ್ ಪ್ರಾಡಕ್ಟ್, ಎಕ್ಸಿಸ್ಟಿಂಗ್ ಪ್ರಾಡಕ್ಟನ್ನು ಬಿಟ್ಟು ಹೊಸ ಪ್ರಾಡಕ್ಟು ವಿತ್ ಇನೋವೇಷನ್ಸು. ನಮ್ಮ ಪ್ರಾಡಕ್ಟ್ಗೆ ಕಂಪೇರ್ ಮಾಡಿದ್ರೆ ತುಂಬ ಇನೋವೇಟಿವ್ ಆಗಿರುವಂತಹ ಪ್ರಾಡಕ್ಟನ್ನು ಹೊಸ ಕಂಪನಿಗಳು ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಅಥವಾ ನಾವು ಡಿಸೈನ್ ಮಾಡಿರುವಂತಹ ಪ್ರಾಡಕ್ಟ್ ಡಿಸೈನ್ ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಪ್ಲಾನ್ ಮಾಡದೇ ಇರೋದು ಅಥವಾ ಕರೆಕ್ಟಾಗಿ ಡೆವಲಪ್ ಮಾಡದೇ ಇರೋದು. ಈ ಎಲ್ಲ ಒಂದು ಇಂಪಾರ್ಟೆಂಟ್ ಕಾನ್ಸಿಕ್ವೆನ್ಸಸ್ಸಿಂದ ಏನಾಗುತ್ತೆ, ಅಲ್ಲಿ ಮಾರ್ಕೆಟಿಂಗ್ ಅನ್ಸರ್ಟೈನಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ನಮ್ಮ ಪ್ರಾಡಕ್ಟಿಗೆ ಕಾಂಪಿಟೇಷನ್ ಇರುವಂಥದ್ದು, ಅಥವಾ ಹೊಸ ಒಂದು ಕಂಪನಿಗಳು ರೈವಲ್ ಏನು ಮಾಡ್ತಾರೆ ಅಂತಂದರೆ, ನಮ್ಮ ರೈವಲೀಸ್ ಅಥವಾ ಇಲ್ಲ ಅಂತಂದರೆ ಕಾಂಪಿಟೀಟರ್ಸು ನಮಗಿನ ತುಂಬ ಚೆನ್ನಾಗಿ ಇನೋವೇಟಿವ್ ಪ್ರಾಡಕ್ಟನ್ನು, ಇನೋವೇಟಿವ್ ಫಂಕ್ಷನ್ಸನ್ನು ಫಾಲೋ ಮಾಡೋ ಅಂಥದ್ದು, ಅಥವಾ ನಾವು ಡೆವಲಪ್ ಮಾಡಿರುವಂತಹ ಪ್ರಾಡಕ್ಟ್ ಡಿಸೈನು ಚೆನ್ನಾಗಿ ಇಲ್ಲದೆ ಇರುವಂಥದ್ದು. ಈ ಎಲ್ಲ ರೀಸನ್ಸಿಂದ ನಮಗಲ್ಲಿ ಮಾರ್ಕೆಟ್ ಅನ್ಸರ್ಟೈನಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ಸೆಕೆಂಡ್ ಒನ್, ಪ್ರೈಸ್ ವಾರ್ ಬಿಟ್ವೀನ್ ರೈವಲ್ಸ್, ರಾಂಗ್ ಪ್ರೈಸಸ್ ಪಾಲಿಟಿ ಕ್ರಿಯೇಟ್ ಅನ್ಸರ್ಟೈನಿಟಿ. ಪ್ರೈಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ವಿಚ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ದ ಸಕ್ಸಸ್ ಆಫ್ ದ ಕಂಪನಿ. ಪ್ರೈಸ್ ಫಿಕ್ಸೇಷನ್ ಅನ್ನೋದು ತುಂಬ ಈಸಿ ಅಲ್ಲ, ವೆರಿ ಕಾಂಪ್ಲಿಕೇಟೆಡ್ ಟಾಸ್ಕ್ ಇದು. ಯಾಕೆ ಅಂತ ಅಂದರೆ ಈಗ ಇರುವಂಥದ್ದು ಮೊನೋಪಲಿ ಸಿಚುವೇಶನ್ಸ್ ಎಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಪ್ರೈಸನ್ನು ಫಿಕ್ಸ್ ಮಾಡ್ತೀವಿ ಅನ್ನೋದಕ್ಕೆ. ಈಗಿರೋವಂಥದ್ದು ಕಾಂಪಿಟೇಟಿವ್. ಇಂಥ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಪ್ರೈಸಸನ್ನು ಫಿಕ್ಸ್ ಮಾಡಬೇಕಂದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ನಮ್ಮ ಕಾಂಪಿಟೇಟರ್ಸ್ ಯಾವ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ, ನಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗಿದೆ, ಪ್ರತಿಯೊಂದನ್ನು ನೋಡಿ ನಾವು ತುಂಬ ಕಾಷಿಯಸ್ ಆಗಿ ಮತ್ತು ರೀಸನಬಲ್ ಪ್ರೈಸಸನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಹಾಗೆಯೇ ರಾಂಗ್ ಪಾಲಿಸಿ, ಪ್ರೈಸಿಂಗ್ ಪಾಲಿಸಿ ಏನಾದರೂ ನಾವು ತೊಗೊಂಡಿದ್ದೀವಿ, ರೈಟ್ ಪ್ರೈಸಿಂಗ್ ಪಾಲಿಸಿ ಇದ್ದರೆ ದೆರ್ ಈಸ್ ನೋ ಪ್ರಾಬ್ಲಮ್. ಇಫ್ ಯು ಟೇಕ್ ದ ರಾಂಗ್ ಪ್ರೈಸಿಂಗ್ ಪಾಲಿಸಿ, ಆಬ್ವಿಯಸ್ಲಿ ಇಟ್ ಲೀಡ್ಸ್ ಟು ಕ್ರಿಯೇಟ್ ದ ಅನ್ಸರ್ಟೈನಿಟಿ. ಓಕೆ, ನೆಕ್ಸ್ಟ್,
ದ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ದ ಪ್ರಮೋಷನಲ್ ಇಶ್ಯೂಸ್. ಪ್ರಮೋಷನಲ್ ಆಸ್ಪೆಕ್ಟಿಗೆ ರಿಲೇಟೆಡ್ ಆಗಿ ಕೆಲವೊಂದು ಏನು ಇರುತ್ತೋ ಅದರಿಂದನೂ ಕೂಡ ಇಲ್ಲಿ ಅನ್ಸರ್ಟೈನಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ಸಚ್ ಪ್ರಮೋಷನಲ್ ಇಶ್ಯೂಸ್. ಹೈ ಪ್ರೈಸ್ ಆಫ್ ಪ್ರಮೋಷನಲ್ ಆಕ್ಟಿವಿಟೀಸಿಗೆ ತುಂಬ ಅಮೌಂಟ್ ಸ್ಪೆಂಡ್ ಆಗುವಂಥದ್ದು. ಇನ್ಎಫೆಕ್ಟಿವ್ ಆಪರೇಷನ್ ಆಫ್ ಸೇಲ್ಸ್ಮ್ಯಾನ್, ಸೊ ಸೇಲ್ಸ್ಮ್ಯಾನ್ಸ್ ಇನ್ಎಫಿಷಿಯನ್ಸಿ. ಮಿಸ್ಮ್ಯಾಚಿಂಗ್ ಆಫ್ ಅಡ್ವರ್ಟೈಸ್ಮೆಂಟ್, ನಾವು ಕೊಡುವಂತಹ ಅಡ್ವರ್ಟೈಸ್ಮೆಂಟ್ ನಮ್ಮ ಪ್ರಾಡಕ್ಟಿಗೆ ಏನು ಕೊಡ್ತೀವೋ ಅದು ತುಂಬ ಜನ ಕಸ್ಟಮರ್ಸ್ನ ಕರೆಕ್ಟಾಗಿ ಅಟ್ರಾಕ್ಟ್ ಮಾಡ್ದಲೇ ಇರ್ಬೋದು ವಿತ್ ಮಾರ್ಕೆಟ್ ರಿಕ್ವೈರ್ಮೆಂಟ್. ಲ್ಯಾಕ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಅಟ್ ರಿಕ್ವೈರ್ಡ್ ಟೈಮ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಲ್ಯಾಕ್ ಆಫ್ ಅಗ್ರೆಸಿವ್ ಪ್ರಮೋಷನ್. ಹಾಗೆಯೇ ಅಂಡ್ ಸಚ್ ಅದರ್ ಆಸ್ಪೆಕ್ಟ್ ಕ್ರಿಯೇಟ್ ಅನ್ಸರ್ಟನಿಟೀಸ್. ಸೊ ಫಸ್ಟ್ ಒಂದು ನಾವು ಪ್ರಾಡಕ್ಟ್ ರಿಲೆವೆಂಟ್ ನೋಡಿದ್ವಿ, ಕಾಂಪಿಟೇಷನ್ ಆಗಿರ್ಬೋದು, ಕರೆಕ್ಟಾಗಿ ಪ್ರಾಡಕ್ಟ್ ಡಿಸೈನ್ಸನ್ನು ಡೆವಲಪ್ ಮಾಡೋದಲ್ಲೇ ಇರೋದಾಗಿರ್ಬೋದು, ರೈವಲ್ ಕಂಪನೀಸ್ದು ಇನೋವೇಟಿವ್ ಪ್ರಾಡಕ್ಟ್ ಆಗಿರ್ಬೋದು, ಅದು ಪ್ರಾಡಕ್ಟ್ ರಿಲೇಟೆಡ್ ಅನ್ಸರ್ಟನಿಟಿ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒಂದು ಪ್ರೈಸ್ ರಿಲೇಟೆಡ್ ನೋಡಿದಾಗ ಪ್ರೈಸ್ ವಾರ್ ಬಿಟ್ವೀನ್ ದ ರೈವಲ್ಸ್, ಅಥವಾ ನಾವು ರಾಂಗ್ ಪ್ರೈಸಿಂಗ್ ಪಾಲಿಸಿ ಫಾಲೋ ಮಾಡೋದ್ರಿಂದ ಅನ್ಸರ್ಟನಿಟಿ ಕ್ರಿಯೇಟ್ ಆಗುತ್ತೆ. ಹಾಗೆಯೇ ಥರ್ಡ್ ಮಾರ್ಕೆಟಿಂಗ್ ಪೀಸಸ್ಸಲ್ಲಿ ಥರ್ಡ್ ಒನ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವೋ ಆ ಪ್ರಮೋಷನಲ್ ಇಶ್ಯೂಸಿಗೆ, ಪ್ರಮೋಷನಲ್ ಆ್ಯಕ್ಟಿವಿಟೀಸಿಗೆ ತುಂಬ ಪ್ರೈಸಸ್ ಅಥವಾ ಕಾಸ್ಟ್ ಜಾಸ್ತಿ ಆಗುವಂಥದ್ದು, ಮಿಡಲ್ ಮ್ಯಾನ್ ತುಂಬ ಇನ್ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥದ್ದು, ಅಡ್ವರ್ಟೈಸ್ಮೆಂಟು ಮಿಸ್ಮ್ಯಾಚ್ ಆಗಿರುವಂಥದ್ದು, ಈ ಎಲ್ಲ ಆಸ್ಪೆಕ್ಟಿಂದನೂ ಕೂಡ ಅನ್ಸರ್ಟನಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. And the next, on the delivery side, wrong decision of the distribution channel, selecting incapable middleman and create uncertainty. So distribution channel ಗೆ ರಿಲೇಟೆಡ್ ಆಗಿ ನಾವು ರಾಂಗ್ ಸೆಲೆಕ್ಷನ್, ಅವಾಗಲೇ ನಾನು ಹೇಳಿದೆ, ಒಂದು ಡೈರೆಕ್ಟ್ ಚಾನಲ್ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, ಇಂಡೈರೆಕ್ಟ್ ಚಾನಲ್ ಇರುತ್ತೆ ಥ್ರೂ ಮಿಡಲ್ ಮ್ಯಾನ್ಸ್, ಅಥವಾ ಎರಡು ಕಾಂಬಿನೇಷನ್. ನಮ್ಮದು ಪ್ರಾಡಕ್ಟ್ ಯಾವ ನೇಚರ್ ನಮ್ಮ ಪ್ರಾಡಕ್ಟ್ ಇದೆ, ಅದಕ್ಕೆ ಯಾವುದು ದಿ ಬೆಸ್ಟ್, ಡೈರೆಕ್ಟ್ ಬೆಸ್ಟು ಇಂಡೈರೆಕ್ಟ್ ಬೆಸ್ಟು, ಅದನ್ನು ನಾವು ಕರೆಕ್ಟಾಗಿ ಚೂಸ್ ಮಾಡಿಲ್ಲ ಅಂತ ಅಂದರೆ ಆ ರಾಂಗ್ ಸೆಲೆಕ್ಷನ್ ಏನಿರುತ್ತೆ ಅಲ್ವಾ. ಮತ್ತು ನಾವು ತಗೊಳ್ಳುವಂತಹ ಮಿಡಲ್ ಮ್ಯಾನ್ ಅಥವಾ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ಏನು ಹೇಳ್ತೀವಿ, ಸೇಲ್ಸ್ ರೆಪ್ರೆಸೆಂಟೇಟಿವ್ ಆದರೂ ಆಗಿರ್ಬೋದು, ಮಿಡಲ್ ಮ್ಯಾನ್ಸ್ ಆದರೂ ಆಗಿರ್ಬೋದು, ಹೋಲ್ಸೇಲರ್, ರಿಟೈಲರ್, ಏಜೆಂಟ್ಸ್, ಡೀಲರ್, ಅವರ ಇನ್ಕೇಪಬಿಲಿಟಿ, ಅವರ ಇನ್ಎಫಿಷಿಯನ್ಸಿ, ಇದು ಎರಡೂ ಕೂಡ ನಮಗೆ ಇಲ್ಲಿ ಅನ್ಸರ್ಟಿನಿಟಿ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಗೌರ್ಮೆಂಟ್ ಇಶ್ಯೂಸ್. ಸೊ ನ್ಯಾಚುರಲ್ ಗೌರ್ಮೆಂಟ್ ಪಾಲಿಸೀಸ್ ಆಗಿರ್ಬೋದು, ನ್ಯಾಚುರಲ್ ಡಿಸಾಸ್ಟರ್ಸ್, ವಾರ್, ಫೈಮೈನ್, ಕನ್ಸ್ಯೂಮರ್ ಬಿಹೇವಿಯರ್, ಮಾರ್ಕೆಟ್ ಬಿಹೇವಿಯರ್, ಎನಿ ಅದರ್ ಡಿಸಿಷನ್ ಇನ್ 4 pieces ಆ್ಯಂಡ್ ಮಾರ್ಕೆಟಿಂಗ್ ಪ್ರಾಕ್ಟೀಸಸ್ ಕ್ರಿಯೇಟ್ ಅನ್ಸರ್ಟೈನಿಟಿ. ಗೌರ್ಮೆಂಟ್ ಪಾಲಿಸೀಸು ಕನ್ಸಿಸ್ಟೆಂಟ್ ಇದ್ದಾಗ ಅಷ್ಟು ಪ್ರಾಬ್ಲಮ್ ಇಲ್ಲ, ಬಟ್ ಏನಾದರೂ ಇನ್ಕನ್ಸಿಸ್ಟೆಂಟ್ ಆಗಿದೆ, ಚೇಂಜಸ್ ಆಗ್ತಾ ಇದೆ ಗೌರ್ಮೆಂಟ್ ಪಾಲಿಸೀಸ್, ನಮ್ಮ ಬಿಸ್ನೆಸ್ಸಿಗೆ ಫೇವರ್ ಇಲ್ಲ ಅಂತ ಅಂದ್ರೂ ಅನ್ಸರ್ಟೈನಿಟಿ ಕ್ರಿಯೇಟ್ ಆಗುತ್ತೆ. ನ್ಯಾಚುರಲ್ ಡಿಸಾಸ್ಟರ್ಸ್ ವಿಚ್ ವಿ ಕಾಂಟ್ ಪ್ರಿಡಿಕ್ಟ್ ಆ್ಯಂಡ್ ವಿಚ್ ವಿ ಕಾಂಟ್ ಕಂಟ್ರೋಲ್. ಸೊ ಯಾವುದ್ಯಾವುದಿರುತ್ತೆ, ನ್ಯಾಚುರಲ್ ಕೆಲಾಮಿಲಿಟೀಸ್ ಅಂತ ಎಲ್ಲ ಹೇಳ್ತೀವಿ ಅಲ್ವಾ, ಫ್ಲಡ್ಸು, ಈ ಥರದ್ದೆಲ್ಲ ಏನಾದರೂ ಇನ್ಕರ್ಡ್ ಆಗ್ತಿದೆ ಅಂತ ಅಂದರೆ, ಅರ್ಥಕ್ವೇಕ್, ಫ್ಲಡ್ಸ್, ಇವೆಲ್ಲದೂ ಕೂಡ ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಹಾಗೆಯೇ ವಾರ್ ಆಗಿರ್ಬೋದು, ಫೆಮೈನ್ ಆಗಿರ್ಬೋದು, ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಆಗುವಂತಹ ಚೇಂಜಸ್ ಆಗುವಂಥದ್ದು, ಮಾರ್ಕೆಟ್ ಬಿಹೇವಿಯರಲ್ಲಿ ಚೇಂಜಸ್ ಆಗುವಂಥದ್ದು, 4 pieces ಆಫ್ ಮಾರ್ಕೆಟಿಂಗಲ್ಲಿ ಡಿವಿಯೇಷನ್ಸ್ ಆಗುವಂಥದ್ದು, ಈ ಎಲ್ಲ ಒಂದು ಆಸ್ಪೆಕ್ಟ್ಸಿಂದ ಏನಾಗುತ್ತೆ ಇಲ್ಲಿ ಅನ್ಸರ್ಟನಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ದಿಸ್ ಆರ್ ದ 5 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವಿಲ್ ಕ್ರಿಯೇಟ್ ದ ಮಾರ್ಕೆಟ್ ಅನ್ಸರ್ಟನಿಟಿ. ಓಕೆ, ಸೊ ಫೈನಲಿ ವಾಟ್ ದ ಡಿಸಿಷನ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಹ್ಯಾಸ್ ಟು ಟೇಕನ್ ಇನ್ ಆರ್ಡರ್ ಟು ಫೇಸ್ ಸಚ್ ಮಾರ್ಕೆಟ್ ಅನ್ಸರ್ಟನಿಟೀಸ್. ಸೊ ಮಾರ್ಕೆಟ್ ಅನ್ಸರ್ಟನಿಟಿ ಅಂದರೆ ಏನು ಅಂತ ನೋಡಿದ್ವಿ, ಆ ಮಾರ್ಕೆಟ್ ಅನ್ಸರ್ಟನಿಟಿ ಕ್ರಿಯೇಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡಿದ್ವಿ. ಓಕೆ, ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರು ಈ ಒಂದು ಡಿಸಿಷನ್ ಮೇಕಿಂಗ್ ಯಾವುದಕ್ಕೆ ರಿಲೇಟೆಡ್ ಆಗಿ, ಮಾರ್ಕೆಟಿಂಗ್ ಅನ್ಸರ್ಟನಿಟೀಸ್ಗೆ ರಿಲೇಟೆಡ್ ಆಗಿ ಅವನು ಯಾವ ಥರ ಡಿಸಿಷನ್ಸನ್ನ ತಗೋತಾನೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಡಿಸಿಷನ್ ಮೇಕಿಂಗ್ ಇನ್ ಸಚ್ ಡಿಫಿಕಲ್ಟ್ ಸಿಚುವೇಶನ್ಸ್ ಈಸ್ ಎ ಚಾಲೆಂಜಿಂಗ್ ಟಾಸ್ಕ್. ನಾರ್ಮಲ್ ಸಿಚುವೇಶನ್ಸಲ್ಲಿ ತಗೊಳ್ಳೋದೇ ಕಾಂಪ್ಲಿಕೇಶನ್, ಅಂಥದ್ರಲ್ಲಿ ಈ ಥರ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ ಅಂತ ಅಂದಾಗ ಡಿಸಿಷನ್ಸ್ ತಗೊಳ್ಳೋದಿದೆಯಲ್ಲ, ಅದು ರಿಯಲಿ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಸಮ್ಟೈಮ್ಸ್ ಕ್ವಿಕ್ ಡಿಸಿಷನ್ ಹ್ಯಾವ್ ಟು ಬಿ ಟೇಕನ್. ಈ ಥರ ಒಂದು ಅನ್ಸರ್ಟನಿಟಿ ಸಿಚುವೇಶನ್ಸ್ ಇದೆಯಲ್ಲ, ತುಂಬ ರಿಸ್ಕ್ ಆಗ್ತಿದೆ, ಚಾಲೆಂಜಿಂಗ್ ಟಾಸ್ಕ್ ಅಂತ ನಾವು ಅದನ್ನು ಡಿಲೇ ಮಾಡೋ ಹಾಗಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕಿ ಮಾರ್ಕೆಟಿಂಗ್ ಮ್ಯಾನೇಜರ್ ಏನು ಮಾಡಬೇಕು, ಕ್ವಿಕ್ ಡಿಸಿಷನ್ಸನ್ನು ಈ ಹ್ಯಾಸ್ ಟು ಟೇಕನ್. ಮಾರ್ಕೆಟಿಂಗ್ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ಸೌಂಡ್ ಡಿಸಿಷನ್ ಆಫ್ಟರ್ ಅನಲೈಸಿಂಗ್ ದ ಪ್ರಾಬ್ಲಮ್.
ಸೊ ಅವನು ಕರೆಕ್ಟಾಗಿ ಪ್ರಾಬ್ಲಮನ್ನು ಅನಲೈಸ್ ಮಾಡಿ, ನಾವು ಡಿಸಿಷನ್ ಮೇಕಿಂಗಲ್ಲಿ ಹೇಳಿರುವಂತಹ ಆ ಸ್ಟೆಪ್ಸ್ ಏನಿದೆ ಅದರ ಪ್ರಕಾರ ಅವನು ಕರೆಕ್ಟಾಗಿ ಪ್ರಾಬ್ಲಮ್ನ ಅನಲೈಸ್ ಮಾಡಿ ಡಿಫ್ರೆಂಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸಲ್ಲಿ ಒಂದು ದಿ ಬೆಸ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ದೇರ್ ಇಸ್ ಅ ಸೇಯಿಂಗ್ ದಟ್ ಗುಡ್ ಡಿಸಿಷನ್ ಆರ್ ಬ್ಯಾಡ್ ಡಿಸಿಷನ್ ಈಸ್ ಬೆಟರ್ ದನ್ ಇನ್ ಡಿಸಿಷನ್. ಒಂದು ತುಂಬ ಫೆಮಿಲಿಯರ್ ಆಗಿರುವಂತಹ ಅಥವಾ ತುಂಬ ಫೇಮಸ್ ಆಗಿರುವಂಥ ಒಂದು ಸೇಯಿಂಗ್ ಏನಂತ ಅಂದರೆ, ಗುಡ್ ಡಿಸಿಷನ್ ಆರ್ ಬ್ಯಾಡ್ ಡಿಸಿಷನ್ ಈಸ್ ಬೆಟರ್ ದ್ಯಾನ್ ಇನ್ ಡಿಸಿಷನ್. ಗುಡ್ ಆದರೂ ಆಗಿರಲಿ ಬ್ಯಾಡ್ ಆದರೂ ಆಗಿರಲಿ, ಒಟ್ಟಿನಲ್ಲಿ ಡಿಸಿಷನ್ ಅನ್ನೋದು ನಾವು ತಗೋಬೇಕಾಗುತ್ತೆ, ಏನೂ ತಗೊಳ್ಳದೆ ಇರೋದಕ್ಕಿಂತ. ಆ್ಯಂಡ್ ಪೋಸ್ಟ್ಪೋನಿಂಗ್ ಎ ಡಿಸಿಷನ್ ವಿಲ್ ಕಾಸ್ ಹೆವಿ ಡ್ಯಾಮೇಜ್ ಟು ದ ಆರ್ಗನೈಸೇಷನ್. ಸಿಚುವೇಶನ್ ಫೇವರ್ ಆಗಿಲ್ಲ, ತುಂಬ ರಿಸ್ಕ್ ಇದೆ, ಅನ್ಸರ್ಟನಿಟಿ ಇದೆ, ಹಾಗಾಗಿ ಕ್ವಿಕ್ಕಾಗಿ ತೊಗೊಳೋದು ಬೇಡ, ಪೋಸ್ಟ್ಪೋನ್ ಮಾಡೋಣ, ಫ್ಯೂಚರಲ್ಲಿ ತೊಗೊಳ್ಳೋಣ ಅಂತ ಏನಾದರೂ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದರಿಂದ ತುಂಬಾ ಲಾಸಸ್ಸು ಮತ್ತು ತುಂಬಾ ಕಂಪನಿಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಇನ್ ಆರ್ಡರ್ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ದ ಕ್ವಿಕ್ ಡಿಸಿಷನ್ಸು ನಾವು ತಗೋಬೇಕಾಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಡಿಸಿಷನ್ ಮೇಕಿಂಗ್ ಅಂತ ಅಂದರೆ ಏನು, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್, ಆ್ಯಂಡ್ ನೆಕ್ಸ್ಟ್ ಮಾರ್ಕೆಟ್ ಅನ್ಸರ್ಟೈನಿಟೀಸ್, ಈ ಇಷ್ಟು ಕಾನ್ಸೆಪ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. Anyway, dear student, thank you for watching this video.